ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನು, ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ನಾವು ದೇವರಿಗೆ ಮಹಿಮೆಯನ್ನು ಸಲ್ಲಿಸುವ ಬನ್ನಿ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಪರಲೋಕವು ನಿನ್ನ ಸಿಂಹಾಸನವು, ಭೂಮಿಯು ನಿನ್ನ ಪಾದಪೀಠವಾಗಿದೆ ಸ್ವಾಮಿ. ನಿನ್ನ ಪಾದಪೀಠದ ಕೆಳಗೆ ನಿಮ್ಮ ಮಕ್ಕಳಾದ ನಾವು ಕಳೆದ ಒಂದು ವಾರದಲ್ಲಿ ನಮ್ಮ ಜೀವಿತದಲ್ಲಿ ಮಾಡಿದಂತಹ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಮಗೆ ಕೊಟ್ಟಂತಹ ಈ ಒಂದು ಶ್ರೇಷ್ಠವಾದ ದಿನಕ್ಕಾಗಿ ಸ್ತೋತ್ರ. ಕಳೆದ ದಿನಗಳನ್ನು ನಾವು ಕರ್ತನೆ ಹಿಂತಿರುಗಿ ನೋಡುವಾಗ ಅನೇಕರು ಕರ್ತನೆ ನಾನಾ ವಿಧವಾಗಿ ಲೋಕವನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ ಸ್ವಾಮಿ. ಅನೇಕ ಕುಟುಂಬಗಳು ಕಣ್ಣೀರಿನಲ್ಲಿ, ದುಃಖದಲ್ಲಿ, ನಿರಾಶೆಯಲ್ಲಿ, ವೇದನೆಯಲ್ಲಿ ಕರ್ತನೆ ಹಾದು ಹೋಗ್ತಾ ಇದ್ದಾರೆ. ಅವುಗಳ ಮಧ್ಯದಲ್ಲಿ ನಿಮ್ಮ ಮಕ್ಕಳಾದ ನಮ್ಮನ್ನ ಕರ್ತನೆ ಪರಿಪಾಲಿಸಿದಂಥ ನಿನ್ನ ಪರಿಪಾಲನೆಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಮತ್ತು ದಾವರ್ತಿ ನಿನ್ನ ಕೊಟ್ಟಿರುವಂಥ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸುತ್ತಾ ನಿಮ್ಮ ಸನ್ನಿಧಾನದಲ್ಲಿ ಕರ್ತನೆ ನಾವು ಪ್ರಾರ್ಥಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ಇಂದಿನ ಆರಾಧನೆ ಕರ್ತನೆ ನಿಮಗೆ ಘನತೆಯನ್ನ, ಮಹಿಮೆಯನ್ನು ಸಲ್ಲಿಸುವಂಥದ್ದಾಗಿ ಮಾರ್ಪಡಲೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತೊಂದು ಆವರ್ತಿ ನಮ್ಮನ್ನೇ ಪರಿಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದಾರೆ. ಪ್ರಾರ್ಥನೆ ಕಳಿದಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತು ದಾವತಿ ನಮ್ಮ ವಂದನೆಗಳನ್ನು ತಿಳಿಸುವಂತರಾಗಿದ್ದೇವೆ. ಈ ಭಾನುವಾರ ಮತ್ತೊಂದು ಆವೃತ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ಸಂದರ್ಭವನ್ನು, ದಿವಸವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸಿಸಿ ಆನಂದಿಸೋಣ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರವಾಗಿ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನು ಕೊಟ್ಟಿರುವಾಗ ದೇವರಿಗೆ ಸಲ್ಲಿಸತಕ್ಕ ಆರಾಧನೆಯನ್ನು ನಾವು ಸಲ್ಲಿಸಿ ಆತನ ನಾಮವನ್ನು ನಾವು ಮಹಿಮೆಪಡಿಸುವ. ತಾವಿದನ್ನು ಹೇಳಿರುವಂಥದ್ದು, ಸತ್ತವರು ಯೆಹೋವನನ್ನು ಸ್ತುತಿಸುವುದಿಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ದೇವರನ್ನು ಸ್ತುತಿಸುವುದಕ್ಕೆ ಇರುವಂತಹ ಏಕೈಕ ಅವಕಾಶ ಅನ್ನುವಂಥದ್ದು ನಾವು ಜೀವದಿಂದ ಇರುವ ತನಕ ಮಾತ್ರ. ಪ್ರತಿಯೊಬ್ಬ ಮನುಷ್ಯನಿಗೂ ಮರಣ ನೇಮಿಸಲ್ಪಟ್ಟಿರುವಂಥದ್ದಾಗಿದೆ. ಮರಣದ ಕುರಿತಾಗಿ ಹೇಳಿರುವಂಥದ್ದು ಕರೆಯದೆ ಬರುವಂಥ ಅತಿಥಿ ಎಂಬುದಾಗಿ. ಯಾರ ಮನೆಗೆ ಯಾವ ಸಂದರ್ಭದಲ್ಲಿ ಯಾವ ಗಳಿಗೆಯಲ್ಲಿ ಮರಣ ಬರುತ್ತದೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ನಮ್ಮೆಲ್ಲರ ಜೀವಿತದಲ್ಲಿ ನಮಗೆ ಮರೆಯಾಗಿರುವ, ನಮ್ಮ ಕಣ್ಣಿಗೆ ಕಾಣದೇ ಇರುವ ಒಬ್ಬ ಅತಿಥಿ ಯಾರಿದ್ದಾರೆ ಎಂಬುದಾಗಿ ಹೇಳುವಾಗ ಅದು ಮರಣ ನಮ್ಮೆಲ್ಲರ ಜೀವಿತದಲ್ಲಿ ಬಂದೇ ಬರ್ತದೆ. ಸಮಯ ಸಂದರ್ಭ ಮಾತ್ರ ನಮಗೆ ಗೊತ್ತಿಲ್ಲ, ಆದರೆ ಬರುವಂಥದ್ದು ನಿಶ್ಚಿತವಾದಂತಹ ಕಾರ್ಯ. ಸೊ ಹೀಗಿರುವಾಗ ದೇವರು ನಮ್ಮ ಜೀವಿತದಲ್ಲಿ ಒಂದೊಂದು ದಿನಗಳನ್ನು ಕೊಡುವಂತಹ ಸಂದರ್ಭದಲ್ಲಿ, ಒಂದೊಂದು ಅವಕಾಶಗಳನ್ನು ಕೊಡುವಂತಹ ಸಂದರ್ಭದಲ್ಲಿ, ಆ ಅವಕಾಶಗಳನ್ನು ವ್ಯರ್ಥ ಮಾಡದೆ ಲಭಿಸುವಂತಹ ಸಂದರ್ಭದಲ್ಲಿ ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಕ್ರೈಸ್ತರಾದ ನಮ್ಮ ಆದ್ಯ ಕರ್ತವ್ಯ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ದೇವರನ್ನು ನಾವು ಆರಾಧಿಸುವ. ದಾವೀದನು ಹೇಳಿದ ರೀತಿಯಲ್ಲಿ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಬನ್ನಿ ಆರಾಧನೆಯಲ್ಲಿ ಸಂತೋಷದಿಂದ ಭಾಗಿಗಳಾಗಿ ಆತನ ನಾಮವನ್ನು ನಾವು ಮಹಿಮೆಪಡಿಸುವ. ಹಾಡಿನ ಒಂದು ಚರಣವನ್ನು ಹಾಡಿ ಪ್ರಾರಂಭದಲ್ಲಿ ದೇವರನ್ನ ನಾಮವನ್ನು ನಾವು ಮಹಿಮೆಪಡಿಸುವ. ಬಾಯಾರಿದ ಜಿಂಕೆ ನೀರನ್ನು ಆರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಆರೈಸುತ್ತದೆ ತಂದೆ. ಬಾಯಾರಿದ ಜಿಂಕೆ ನೀರನ್ನು ಆರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಆರೈಸುತ್ತದೆ ಯೇಸು. ಬಾಯಾರಿದ ಜಿಂಕೆ ನೀರನ್ನು ಆರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಆರೈಸುತ್ತದೆ ಯೇಸು. ನೀನು ಇಲ್ಲದ ಜೀವಿತ ಬರಡು ಭೂಮಿಯೇ, ನೀನು ಇಲ್ಲದ
ಜೀವಿತ ಬರಡು ಭೂಮಿಯೇ, ನೀನು ಇಲ್ಲದ ಹೃದಯ ಮರುಭೂಮಿಯೇ, ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತದೆ ಯೇಸು. ನನ್ನ ಹೃದಯ ಇಂಗಿತ ನೀನೇ ಯೇಸುವೇ, ನನ್ನ ಹೃದಯ ಆಶಯ ನೀರೇ ಅನುಗ್ರಹಿಸು. ನನ್ನ ಹೃದಯ ಇಂಗಿತ ನೀನೇ ಯೇಸುವೇ, ನನ್ನ ಹೃದಯ ಆಶಯ ನೀನೇ ಅನುಗ್ರಹಿಸು. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತದೆ ಯೇಸು. ಮುರಿದ ನಿನ್ನ ದೇಹವು ಆಹಾರವಾಯಿತು, ಸುರಿದ ನಿನ್ನ ರಕ್ತವು ಪಾನವಾಯಿತು, ಮುರಿದ ನಿನ್ನ ದೇಹವು ಆಹಾರವಾಯಿತು, ಸುರಿದ ನಿನ್ನ ರಕ್ತವು ಪಾನವಾಯಿತು. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತದೆ ಯೇಸು. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತದೆ ಯೇಸು. ದೇವ ನನ್ನನ್ನು ಪರೀಕ್ಷಿಸಿ ಹೃದಯವನ್ನು ತಿಳುಕೊಂಡಿ, ನನ್ನ ಆಲೋಚನೆ ಎಲ್ಲವ ಬಲ್ಲವನಾಗಿರುತ್ತೀ. ದೇವ ನನ್ನನ್ನು ಪರೀಕ್ಷಿಸಿ ಹೃದಯ ತಿಳುಕೊಂಡಿ, ನನ್ನ ಆಲೋಚನೆ ಎಲ್ಲವ ಬಲ್ಲವನಾಗಿರುತ್ತೀ. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತದೆ ಯೇಸು. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತದೆ ಯೇಸು.
ಹಾಲೆಲೂಯ. ಅತ್ಯಂತ ಅರ್ಥಗರ್ಭಿತವಾದಂಥ ಹಾಡು. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತದೆ ಯೇಸು. 42ನೇ ಕೀರ್ತನೆಯಲ್ಲಿ ಕೋರಹ್ಯರು ಹಾಡಿರುವಂಥದ್ದು, ದೇವರೇ ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸ್ತದೆ. ಒಬ್ಬ ಭಕ್ತನ ಬಯಕೆ ಅನ್ನುವಂಥದ್ದು ದೇವರ ಸಾನ್ನಿಧ್ಯವನ್ನು, ದೇವರ ಸಾಮೀಪ್ಯವನ್ನು ಅನುಭವಿಸುವಂಥದ್ದು. ಈ ಕೀರ್ತನೆಯ ಮೇಲ್ಭಾಗದಲ್ಲಿ ಬರೆದಿರುವಂಥ ಮಾತು, ದೇಶಾಂತರದಲ್ಲಿರುವ ಭಕ್ತನು ದೇವ ದರ್ಶನಕ್ಕೆ ಕುತೂಹಲ ಪಡುವಂಥದ್ದು. ಅಂದರೆ ಸರ್ವಶಕ್ತನಾದ ದೇವರು ಇಸ್ರಾಯೇಲರಿಗೆ ಒಂದು ಆಜ್ಞೆಯನ್ನು ಕೊಟ್ಟಿದ್ರು. ಸೊ ನಿಮ್ಮಲ್ಲಿರುವ ಪ್ರತಿ ಗಂಡಸರು ವರ್ಷಕ್ಕೆ 3 ಆವರ್ತಿ ಯೆರೂಸಲೇಮಿಗೆ ದೇವಾಲಯಕ್ಕೆ ಬರಬೇಕು ಎಂಬುದಾಗಿ. ಸೊ ಈ ರೀತಿ ಯೆರೂಸಲೇಮಿನಿಂದ ಹೊರಗಡೆ ಇರುವಂತಹ ಪ್ರತಿಯೊಬ್ಬ ಯಹೂದ್ಯನ ಅತ್ಯಮೂಲ್ಯವಾದ ಬಯಕೆ ಅನ್ನುವಂಥದ್ದು ದೇವರ ಸಾನ್ನಿಧ್ಯವನ್ನು, ದೇವ ದರ್ಶನವನ್ನು, ಅಥವಾ ದೇವ ದರ್ಶನಕ್ಕೆ ಅಥವಾ ದೇವರ ಸಾನ್ನಿಧ್ಯಕ್ಕೆ ಬರುವಂಥದ್ದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಕೋರಹಿಯರು ಹೇಳ್ತಾ ಇದ್ದಾರೆ, ದೇವರೇ ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸ್ತದೆ. ಇದಕ್ಕೆ ಆಧಾರವಾಗಿ ದಾವೀದನು 122ನೇ ಕೀರ್ತನೆಯಲ್ಲಿ ಈ ರೀತಿ ಹೇಳ್ತಾ ಇದ್ದಾನೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಯಾಕೆಂದರೆ ದೇವರ ಸಾನ್ನಿಧ್ಯ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. 84ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಗಳಿಗಿಂತ ಉತ್ತಮವಾಗಿದೆ. ಪ್ರಿಯರೇ, ಅತ್ಯಂತ ಸುಂದರವಾದಂತಹ ರೀತಿಯಲ್ಲಿ ಈ ಹಾಡಿನ ಚರಣಗಳು ನಮ್ಮನ್ನು ಪ್ರೇರೇಪಿಸುವಂಥದ್ದು. ನಾವು ದೇವರ ಸಾನ್ನಿಧ್ಯಕ್ಕಾಗಿ ಎಷ್ಟರ ಮಟ್ಟಿಗೆ ತವಕ ಪಡುವಂಥವರಾಗಿರಬೇಕು. ನೀನು ಇಲ್ಲದ ಜೀವಿತ ಬರಡು ಭೂಮಿಯೇ, ನೀನು ಇಲ್ಲದ ಹೃದಯ ಮರು ಭೂಮಿಯೇ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರು ಒಂದೊಂದು ದಿನಗಳನ್ನು, ಒಂದೊಂದು ಅವಕಾಶಗಳನ್ನು ಕೊಡುವಾಗ ದೇವರ ಸಾನ್ನಿಧ್ಯಕ್ಕೋಸ್ಕರವಾಗಿ ನಾವು ಕೇವಲ ವಾಡಿಕೆಯಾಗಿ ಅದನ್ನು ತೆಗೆದುಕೊಳ್ಳದೆ, ಇದು ದೇವರು ನನಗೆ ಕೊಟ್ಟಿರುವಂತಹ ಒಂದು ಅವಕಾಶ ಎಂಬುದಾಗಿ ಮನನ ಮಾಡಿಕೊಂಡು ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಹೋಗುವುದಕ್ಕೆ ನಾವೆಲ್ಲರೂ ಬಾಧ್ಯಸ್ಥರು ಎಂಬುದನ್ನು ಮರಿಬಾರದು. ನಮಗೆ ಎಷ್ಟೇ ಕೆಲಸಗಳಿದ್ರೇನು, ಏನೆಲ್ಲ ಜಂಜಾಟಗಳಿದ್ರೇನು, ನಮ್ಮ ವೈಯಕ್ತಿಕ ಕೆಲಸಗಳಿಗೆ ನಾವು ಎಂದಿಗೂ ರಜಾ ಹಾಕುವಂಥವರಲ್ಲ. ಆದರೆ ಭಾನುವಾರ ದಿನದಲ್ಲಿ ದೇವರನ್ನು ಆರಾಧಿಸಬೇಕು ಎಂಬ ಒಂದು ವಿಚಾರ ನಮಗೆ ಗೊತ್ತಿದ್ದರೂ ಸಹ ಇದರ ಮಧ್ಯದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳು ಬಂದರೆ ನಾವು ಮೊದಲು ಸ್ಕಿಪ್ ಮಾಡುವಂಥದ್ದು ಆರಾಧನೆ ಆಗಿದೆ. ಕಾರಣ, ನಮಗೆ ಆರಾಧನೆಗಿಂತ ಮುಖ್ಯ ಬೇರೆಯ ಕಾರ್ಯಕ್ರಮಗಳಾಗಿ ಮಾರ್ಪಡ್ತದೆ. ಆದರೆ ಪ್ರಿಯ ದೇವರ ಮಕ್ಕಳೇ, ನಾವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಕೋರಹಿಯರು ಹೇಳಿದ ರೀತಿಯಲ್ಲಿ ದೇವರೇ ಬಾಯಾರಿದ ಜಿಂಕೆ ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನಸ್ಸು ನಿನ್ನನ್ನು ಬಯಸ್ತದೆ. ಆ ಒಂದು ಬಯಕೆ ನಮ್ಮಲ್ಲಿ ಇರಬೇಕಾಗಿರ್ತದೆ. ಅದರ 2ನೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ನನ್ನ ಮನಸ್ಸು ದೇವರಿಗಾಗಿ
ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ, ನಾನು ಯಾವಾಗ ಹೋಗ್ತೇನೆ, ಯಾವಾಗ ದೇವರ ಸಾನ್ನಿಧ್ಯವನ್ನು ಸೇರ್ತೇನೆ, ಯಾವಾಗ ದೇವ ದರ್ಶನವನ್ನು ನಾನು ಮುಖ ಕಾಣ್ತೇನೆ. ಯಾವೊಂದು ಭಯಕ್ಕೆ ಕೋರಹಿಯರ ಜೀವಿತದಲ್ಲಿ ಅವರು ಕಾಣುವಂಥದ್ದನ್ನು ನೋಡ್ತೇವೆ. ಇಂತಹ ಭಯಕ್ಕೆ ಪ್ರತಿ ದೇವರ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಇರಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ವರ್ಷಕ್ಕೆ 52 ಭಾನುವಾರವಿದೆ ಎಂಬುದಾಗಿ ಚಿಂತಿಸಬೇಡ್ರಿ. 52 ಭಾನುವಾರವನ್ನು ನಾವು ಕಾಣ್ತೇವೆ ಎಂಬ ಯಾವ ಗ್ಯಾರಂಟಿ ನಮ್ಮಲ್ಲಿ ಇಲ್ಲ. ತಿಂಗಳಿಗೆ 4 ಭಾನುವಾರ ಇದೆ ಎಂಬುದಾಗಿ ನೆನೆಸ್ಕೊಬೇಡಿ. ಈ 4 ಭಾನುವಾರ ನಾವು ಬದುಕಿರ್ತೇವೆ ಅನ್ನುವುದಕ್ಕೆ ಯಾವ ಗ್ಯಾರಂಟಿ ಇಲ್ಲ. ಇಂದು ಬದುಕಿದ್ದೇವೆ, ಮುಂದಿನ ಭಾನುವಾರ ಬದುಕಿರ್ತೇವೆ ಎಂಬುದಕ್ಕೆ ಯಾವ ಗ್ಯಾರಂಟಿ ಇಲ್ಲ. ಇಂದು ಲಭಿಸಿದಂತಹ ಅವಕಾಶ, ಇಂದು ದೇವರು ಕೊಟ್ಟಿರುವಂತಹ ಅವಕಾಶವನ್ನು ನಾವು ಸದುಪಯೋಗ ಪಡಿಸಿಕೊಳ್ಳದೆ ಹೋದ್ರೆ, ನೋಡಿ ದಾವೀದ ಒಂದು ಮಾತು ಹೇಳಿದ್ದಾನೆ, ಸತ್ತವರು ಯಾಹುವನ್ನ ಸ್ತುತಿಸೋದಿಲ್ಲ, ಭೌನ ಲೋಕದಲ್ಲಿ ಸೇರಿರುವವರು ಯಾಹುವಿನ ಕ್ರಿಯೆಯನ್ನು ಹೊಗಳೋದಿಲ್ಲ. ಒಮ್ಮೆ ನಮ್ಮ ಶರೀರದಿಂದ ಈ ಶ್ವಾಸ ನಿಂತು ಹೋದ್ರೆ ದೇವರ ಕ್ರಿಯೆಯನ್ನ ನನ್ನ ಮೂಲಕ ಹೊಗಳುವುದಕ್ಕೆ ಸಾಧ್ಯವಿಲ್ಲ. ದೇವರ ಕುರಿತಾಗಿ ಮಾತನಾಡುವುದಕ್ಕೆ ಸಾಧ್ಯವಿಲ್ಲ. ದೇವರ ಕುರಿತಾಗಿ ಮಾತನಾಡುವುದಕ್ಕೆ ಇವತ್ತು ಅವಕಾಶ ನನ್ನಲ್ಲಿ ಶ್ವಾಸವಿರುವ ತನಕ ಮಾತ್ರ. ಆದುದರಿಂದಲೇ ಪ್ರಿಯರೇ, ನಾಳೆ, ಮುಂದಿನ ವಾರ, ಮುಂದಿನ ತಿಂಗಳು ಬೇಡ, ಇವತ್ತು ಈ ಆಗಸ್ಟ್ ತಿಂಗಳ 25ನೇ ತಾರೀಕು ದೇವರು ನಿಮ್ಮ ಜೀವಿತದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸಂದರ್ಭವನ್ನ, ಅವಕಾಶವನ್ನ ಕೊಟ್ಟಿರುವಾಗ, ದೇವರು ಕೊಟ್ಟಿರುವಂಥ ಅವಕಾಶವನ್ನ ನಿರರ್ಥಕ ಮಾಡದೆ ಆಸಕ್ತಿಯಿಂದ ದಾವೀದನು ಹೇಳಿದ ರೀತಿಯಲ್ಲಿ ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು ಎಂಬುದಾಗಿ ಆ ಸಂತೋಷದಿಂದ ಆತನನ್ನು ಆರಾಧಿಸುವುದಕ್ಕೆ ನಾವು ಸೇರುವಂಥವರಾಗಿರಬೇಕು. ಇದಕ್ಕಿಂತಲೂ ನಾವು ದೇವರಿಗೆ ಕೊಡುವಂತಹ ಕಾಣಿಕೆ ಬೇರೆ ಯಾವುದೂ ಇಲ್ಲ ಪ್ರಿಯರೇ. ನಾವು ಕೊಡುವಂತಹ ನಾಣ್ಯಗಳಲ್ಲ ದೇವರಿಗೆ ಶ್ರೇಷ್ಠವಾದ ಕಾಣಿಕೆ. ನಾವು ಕೊಡುವಂತಹ ನಮ್ಮ ತಿಂಗಳಿನ ಭಾಗವಲ್ಲ ದೇವರಿಗೆ ಶ್ರೇಷ್ಠವಾದ ಕಾಣಿಕೆ. ದೇವರಿಗೆ ಶ್ರೇಷ್ಠವಾದ ಕಾಣಿಕೆ ಎನ್ನುವಂಥದ್ದು ನಮ್ಮನ್ನೇ ದೇವರ ಸನ್ನಿಧಾನದಲ್ಲಿ ಸಮರ್ಪಿಸುವಂಥದ್ದು, ನಮ್ಮನ್ನೇ ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವಂಥದ್ದಾಗಿದೆ ಪ್ರಿಯರೇ. ಇದು ಅನೇಕರು ನಾವು ನೋಡ್ತೇವೆ, ಅನೇಕ ಸಭೆಗಳಲ್ಲಿ ಇದೆ. ಅನೇಕರು ದೇವಾಲಯಕ್ಕೆ ಹೋಗೋದಿಲ್ಲ, ಆದರೆ ಕಾಣಿಕೆಯನ್ನು ಮನೆಯವರ ಸಂಗಡ ಕೊಟ್ಟು ಕಳಿಸ್ತಾರೆ. ಗಂಡ ಆರಾಧನೆಗೆ ಹೋಗೋದಿಲ್ಲ, ಹೆಂಡತಿ ಕೈಯಲ್ಲಿ ಕಾಣಿಕೆ ಕೊಟ್ಟು ಕಳಿಸ್ತಾರೆ, ಇಲ್ಲ ಮಕ್ಕಳ ಕೈಯಲ್ಲಿ ಕಾಣಿಕೆ ಕೊಟ್ಟು ಕಳಿಸ್ತಾರೆ. ಹಾಕ್ಬೇಡಪ್ಪ ಕಾಣಿಕೆ. ದೇವರಿಗೆ ಬೇಕಾಗಿರುವಂಥದ್ದು ನಿನ್ನ ಕಾಣಿಕೆಯಲ್ಲ, ದೇವರಿಗೆ ಬೇಕಾಗಿರುವಂಥದ್ದು ನಿನ್ನ ದಶಮ ಭಾಗವಲ್ಲ. ದೇವರಿಗೆ ಬೇಕಾಗಿರುವುದು ನಿನ್ನ ಕೃತಜ್ಞತಾ ಮನಸ್ಸಿನಿಂದ, ಕೃತಜ್ಞತಾ ಹೃದಯದಿಂದ ದೇವರ ಸನ್ನಿಧಾನದಲ್ಲಿ ಬಂದು ನೀನು ಕುಳಿತುಕೊಂಡು ದೇವರನ್ನು ಆರಾಧಿಸುವಂಥದ್ದು. ನಿನಗೆ ಆ ಮನೋಭಾವವಿಲ್ಲದೆ ಹೋದರೆ ನೀನು ಸಲ್ಲಿಸುವಂತಹ ಕಾಣಿಕೆಯನ್ನು ದೇವರು ತಿರುಗಿ ಸಹ ನೋಡೋದಿಲ್ಲ ಪ್ರಿಯರೇ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ಆತನನ್ನು ಆರಾಧಿಸುವುದಕ್ಕೆ ನಾವೆಲ್ಲರೂ ಸಿದ್ಧತೆಯಿಂದ ನಾವೆಲ್ಲರೂ ಹೋಗಿ ಆತನನ್ನು ಆರಾಧಿಸುವಂಥವರಾಗಿರುವ, ಆತನನ್ನು ಆರಾಧಿಸುವಂಥದ್ದು ಯುಕ್ತವಾಗಿದೆ ಪ್ರಿಯರೇ. ಅದು ಮಾತ್ರ ಶ್ರೇಷ್ಠವಾಗಿರುವಂತಹ ಕಾರ್ಯ. ಮನುಷ್ಯನಾಗಿ, ಮಾನವನಾಗಿ ನಾನು ನನ್ನ ದೇವರಿಗೆ ಕೊಡುವಂತಹ ಅತ್ಯಮೂಲ್ಯವಾದ ಕಾಣಿಕೆ ಎನ್ನುವಂಥದ್ದು ಆತನ ಪ್ರೀತಿಯನ್ನ, ಆತನ ಕರುಣೆಯನ್ನ ನೆನಪು ಮಾಡಿಕೊಂಡು ಭಕ್ತ ಸಮೂಹದ ಮುಂದೆ ಆತನನ್ನು ಸ್ತುತಿಸುವಂಥದ್ದು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಲ್ಲ ದೇವ ಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದನ್ನು ತಿಳಿಸ್ತೇನೆ, ನನ್ನ ಮೊರಡೆ. ಅದು ದೇವರಿಗೆ ನಾವು ಸಲ್ಲಿಸುವಂತಹ ಶ್ರೇಷ್ಠವಾದ ಆರಾಧನೆ.
ದೇವರು ನಿಮ್ಮ ಜೀವಿತದಲ್ಲಿ, ದೇವರು ನನ್ನ ಜೀವಿತದಲ್ಲಿ, ದೇವರು ನಮ್ಮೆಲ್ಲರ ಜೀವಿತದಲ್ಲಿ ಮಾಡಿದಂತಹ ಉಪಕಾರಗಳನ್ನು ನೆನಪು ಮಾಡಿಕೊಂಡು ಆತನನ್ನು ಸ್ತುತಿಸುವಂಥದ್ದೇ ದೇವರಿಗೆ ನಾವು ಸಲ್ಲಿಸುವಂತಹ ಅತಿ ಶ್ರೇಷ್ಠವಾದ ಆರಾಧನೆ ಎಂಬುದಾಗಿ ಆಗಿದೆ ಪ್ರಿಯರೇ. ಈ ದಿವಸದ ಅಲ್ಪ ಸಮಯ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂತಹ ದೇವರ ವಾಕ್ಯ ಅನ್ನುವಂಥದ್ದು ಯೋನನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ ಅದರ 1ರಿಂದ 11 ವಾಕ್ಯ. ಯೋನನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ ಅದರ 1ರಿಂದ 11 ವಾಕ್ಯ. ನಾನು ಪ್ರಾರಂಭದಲ್ಲಿ ಹೇಳಿದ ಇಂದಿನ ನಮ್ಮ ಶೀರ್ಷಿಕೆ ಅನ್ನುವಂಥದ್ದು ಸಾಮಾನ್ಯ ಮಾನವೀಯತೆ ಮತ್ತು ನಂಬಿಕೆಯನ್ನು ಹಂಚುವಂಥದ್ದು. ಸಾಮಾನ್ಯ ಮಾನವೀಯತೆ ನೋಡಿ, ನಮ್ಮ ಪ್ರತ್ಯೇಕವಾಗಿ ನಮ್ಮ ದೇಶ ಅನ್ನುವಂಥದ್ದು ಬಹುತ್ವದಲ್ಲಿ ಕೂಡಿರುವಂತಹ ಒಂದು ದೇಶ. ಪ್ಲುರಾಲಿಟಿ ಅಂದರೆ ವಿವಿಧ ಜಾತಿ, ವಿವಿಧ ಧರ್ಮ, ವಿವಿಧ ಜನತೆ, ವಿವಿಧ ಪಂಗಡ, ವಿವಿಧ ಉಪಪಂಗಡ ಇವೆಲ್ಲವೂ ಸೇರಿ ಒಟ್ಟಾಗಿ ವಾಸಿಸುವಂತಹ ಒಂದು ವೈವಿಧ್ಯಪೂರ್ಣವಾದ ಒಂದು ದೇಶ ಅಂದರೆ ಅದು ನಮ್ಮ ಭಾರತ ದೇಶ. ನಮ್ಮ ದೇಶದ ಸೌಂದರ್ಯ ಅನ್ನುವಂಥದ್ದೇ ಈ ಒಂದು ವೈವಿಧ್ಯತೆ. ಅಂದರೆ ಇಷ್ಟೆಲ್ಲ ಜಾತಿ, ಧರ್ಮ, ಪಂಗಡ ಎಲ್ಲ ಇದ್ರೇನು ಪರಸ್ಪರ ಅನ್ಯೋನ್ಯತೆಯಲ್ಲಿ, ಪರಸ್ಪರ ವಿಶ್ವಾಸದಲ್ಲಿ ಬಾಳ್ವೆಯನ್ನು ನಡೆಸುವಂಥದ್ದಾಗಿದೆ ನಮ್ಮ ದೇಶದ ಭಾರತೀಯರಾದ ನಮ್ಮ ಸೌಂದರ್ಯ ಅನ್ನುವಂಥದ್ದು. ನೋಡಿ, ಜಾತಿ ಪದ್ಧತಿಯನ್ನು ನಾವು ನೋಡಿದ್ರೆ ಮುಖ್ಯವಾಗಿ 4 ಜಾತಿ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ 4 ಜಾತಿಗಳನ್ನು ನೋಡಿದ್ರೆ ಇದರಲ್ಲಿ 3000 ಉಪಜಾತಿಗಳಿದೆ. ಅದರಲ್ಲಿ 25,000 ಉಪಪಂಗಡಗಳಿವೆ. ಪ್ರತಿಯೊಂದು ಉಪಜಾತಿಗಳನ್ನು, ಉಪಪಂಗಡಗಳನ್ನು ಅವರ ಉದ್ಯೋಗವನ್ನು ಆಧರಿಸಿ ನಾವು ವಿಂಗಡಿಸಲಾಗಿದೆ. ಉದಾಹರಣೆಗೆ ಬಡಗಿಗಳು, ಕ್ಷೌರಿಕರು, ಚಮ್ಮಾರರು, ಅಕ್ಕಸಾಲಿಗರು, ಬೆಸ್ತರು, ಕುಂಬಾರರು, ಹೀಗೆ ಜಾತಿಯ ವಿಚಾರದಲ್ಲಿ ನೋಡಿದ್ರೆ ನಮ್ಮ ದೇಶ ಅನೇಕ ವೈವಿಧ್ಯತೆಯನ್ನು ನಾವು ಕಾಣ್ತೇವೆ. ಧರ್ಮದ ವಿಚಾರಕ್ಕೆ ನಾವು ಗಮನವನ್ನು ಹರಿಸೋದಾದರೆ ಹಿಂದೂ ಧರ್ಮದವರಿದ್ದಾರೆ, ಇಸ್ಲಾಂ ಧರ್ಮದವರಿದ್ದಾರೆ, ಕ್ರೈಸ್ತರಿದ್ದಾರೆ, ಬೌದ್ಧರಿದ್ದಾರೆ, ಜೈನ್ ಧರ್ಮದವರಿದ್ದಾರೆ, ಸಿಖ್ ಧರ್ಮದವರಿದ್ದಾರೆ, ಜುದಾಯಿಸಮ್ ಧರ್ಮವನ್ನು ಆಚರಣೆ ಮಾಡುವಂಥವರಿದ್ದಾರೆ, ಹಾಗೂ ಇರಾನಿನ ಬೇರೆ ಒಂದು ಧರ್ಮವನ್ನು ಆಚರಿಸುವಂಥವರು. ಹೀಗೆ ವಿವಿಧ ಧರ್ಮವನ್ನು ಆಚರಿಸುವಂತಹ ವ್ಯಕ್ತಿಗಳು ನಮ್ಮಲ್ಲಿ ಇದ್ದಾರೆ. ಇಂತಹ ಬಹುತ್ವ ಇರುವಂತಹ ಒಂದು ದೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯನು, ಪ್ರತಿಯೊಬ್ಬ ಮಾನವನು ನಮ್ಮ ಸಾಂಪ್ರದಾಯಿಕವಾಗಿ ಅಥವಾ ಸಾಂಪ್ರದಾಯಿಕ ರೂಢಿಗನುಸಾರವಾಗಿ ಮಾನವೀಯತೆಯನ್ನು ತೋರಿಸುವಂಥವರಾಗಿ ನಾವು ಬದುಕಬೇಕು. ನೋಡಿ, ನಮ್ಮೆಲ್ಲರ ಕಣ್ಣ ಮುಂದೆ ಇರುವಂತಹ ಒಂದು ಸನ್ನಿವೇಶ ಕಳೆದ ತಿಂಗಳುಗಳಲ್ಲಿ ನಡೆದಂಥ ವೈನಾಡ್ ದುರಂತ.
ನೈಸರ್ಗಿಕ ವಿಕೋಪದ ಪರಿಣಾಮವಾಗಿ ನೂರಾರು ಮನೆಗಳು, ನೂರಾರು ವ್ಯಕ್ತಿಗಳು ನಾವು ಕಣ್ಣು ಮುಚ್ಚಿ ಕಣ್ಣು ತೆಗೆಯುವುದರೊಳಗೆ ಅವರ ಮನೆಗಳು ಕೊಚ್ಚಿ ಹೋದವು. ಅನೇಕರು ರಾತ್ರಿ ಮಲಗಿದ್ರು, ಅವರಿಗೆ ತಿಳಿಯದ ರೀತಿಯಲ್ಲಿ ಮನೆಯ ಮೇಲ್ಛಾವಣಿ ಅವರ ಮೇಲೆ ಬಿತ್ತು. ಸೊ ಹಿರಿಯರು ಕಿರಿಯರು ಎಂಬ ಭೇದ ಭಾವವಿಲ್ಲದೆ, ಮೇಲ್ಜಾತಿ ಕೀಳ್ಜಾತಿ ಭೇದ ಭಾವವಿಲ್ಲದೆ ಎಲ್ಲರೂ ನಲುಗಿ ಹೋದರು. ಈ ಒಂದು ಸುದ್ದಿ ಕೇಳಿದ ತಕ್ಷಣ ನೂರಾರು ಜನರು ಜಾತಿ, ಧರ್ಮ, ಪಂಗಡ, ಭೇದ ಎಲ್ಲವನ್ನ ಬಿಟ್ಟು ಇವರ ರಕ್ಷಣಾ ಕಾರ್ಯಕ್ಕೆ ತಂಡೋಪತಂಡವಾಗಿ ಬಂದು ತಮ್ಮನ್ನು ತೊಡಗಿಸಿಕೊಟ್ರು. ಸೊ ಈ ದುರಂತದಲ್ಲಿ ತಂದೆ ತಾಯಿಗಳನ್ನು ಕಳ್ಕೊಂಡಂಥ ಹಸುಗೂಸುಗಳು, ಮೊಲೆಕೂಸುಗಳು, ಅವರ ಸಂರಕ್ಷಣೆಗೋಸ್ಕರವಾಗಿ, ಅವರಿಗೆ ಮೊಲೆ ಉಣಿಸುವುದಕ್ಕೋಸ್ಕರವಾಗಿ ಅನೇಕ ತಂದೆ ತಾಯಿಗಳು ಮುಂದಕ್ಕೆ ಬಂದರು. ಇದು ಪ್ರತಿ ಮನುಷ್ಯನಲ್ಲಿ ಇರಬೇಕಾದಂತಹ ಸಾಮಾನ್ಯ ಮಾನವೀಯತೆ. ಈ ಒಂದು ಸಾಮಾನ್ಯ ಸಾಂಪ್ರದಾಯಿಕ ಮಾನವೀಯತೆಯಲ್ಲಿ ಬದುಕುತ್ತಿರುವ ನಾವುಗಳು ಹೇಗೆ ನಮ್ಮ ನಂಬಿಕೆಯನ್ನು ಅಥವಾ ಕ್ರೈಸ್ತ ನಂಬಿಕೆಯನ್ನು ಇತರರಿಗೆ ಪ್ರಕಟಿಸಬಹುದು ಅಥವಾ ಹಂಚಬಹುದು ಎಂಬುದರ ಕುರಿತಾಗಿ ನಾವು ಕೆಲವು ಕಾರ್ಯಗಳನ್ನು ತಿಳಿದುಕೊಳ್ಳುವ. ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಇದಕ್ಕೆ ಆಧಾರವಾಗಿ ನಾವು ಪ್ರಾರಂಭದಲ್ಲಿ ತೆಗೆದುಕೊಂಡಂತಹ ದೇವರ ವಾಕ್ಯ ಅನ್ನುವಂಥದ್ದು ಯೋನನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ ಅದರ 1ರಿಂದ 11 ವಾಕ್ಯಗಳು. ಯೋನನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ ಅದರ 1ರಿಂದ 11 ವಾಕ್ಯ. ಇಲ್ಲಿ ಸರ್ವಶಕ್ತನಾದ ದೇವರು ಯೆಹೋವನು ಪ್ರವಾದಿಯಾದ ಯೋನನಿಗೆ ಒಂದು ದೌತ್ಯವನ್ನ ವಹಿಸುವಂಥದ್ದಾಗಿ ನೋಡ್ತೇವೆ. ನೋಡಿ, ನ್ಯಾಯಸ್ಥಾಪಕರುಗಳ ಕಾಲದ ನಂತರ ಅರಸರುಗಳ ಕಾಲದಿಂದ ಸರ್ವಶಕ್ತನಾದ ದೇವರು ತನ್ನ ಜನರಾದ ಇಸ್ರಾಯೇಲರನ್ನ ಆಧ್ಯಾತ್ಮಿಕವಾದ ರೀತಿಯಲ್ಲಿ ಮುನ್ನಡೆಸುವುದಕ್ಕೋಸ್ಕರವಾಗಿ ಪ್ರವಾದಿಗಳನ್ನು ಏರ್ಪಡಿಸಿರುವಂಥದ್ದನ್ನು ನಾವು ಕಾಣ್ತೇವೆ. ಅಂದರೆ ಪ್ರತಿ ಬಾರಿ ದೇವರು ಪ್ರವಾದಿಗಳನ್ನು ಎಬ್ಬಿಸುವಂಥದ್ದು ತನ್ನ ಪ್ರಜೆಗಳಾದ ಇಸ್ರಾಯೇಲರಿಗೋಸ್ಕರವಾಗಿ. ಆದರೆ ಈ ಒಂದು ಪ್ರವಾದನಾ ಪುಸ್ತಕವನ್ನು ನಾವು ನೋಡುವಾಗ ಇಲ್ಲಿ ಸರ್ವಶಕ್ತನಾದ ದೇವರು ಅಮಿತ್ತಯ್ಯನ ಮಗನಾದ ಯೋನನಿಗೆ ಒಂದು ಪ್ರವಾದನ ಸೇವೆಯನ್ನ ದಯಪಾಲಿಸುವಂಥದ್ದಾಗಿ ನೋಡುತ್ತೇವೆ. ಇಲ್ಲಿ ಸರ್ವಶಕ್ತನಾದ ಯೆಹೋವನು ಯೋನನಿಗೆ ಕೊಟ್ಟಂತಹ ಸೇವಾ ಕ್ಷೇತ್ರ ಅನ್ನುವಂಥದ್ದು ಇಸ್ರಾಯೇಲರ ಯಾವುದೇ ಸ್ಥಳಗಳಾಗಿರಲಿಲ್ಲ ಅಥವಾ ಇಸ್ರಾಯೇಲ್ ದೇಶವಾಗಿರಲಿಲ್ಲ. ಕ್ಷೇತ್ರ ಅನ್ನುವಂಥದ್ದು ನಿನವೆ ಪಟ್ಟಣವಾಗಿತ್ತು. ನಿನವೆ ಪಟ್ಟಣವಾಗಿತ್ತು. ಇಲ್ಲಿ ಸರ್ವಶಕ್ತನಾದ ದೇವರು ಯೋನನಿಗೆ ಕೊಟ್ಟಂತಹ ಸಂದೇಶ, ನೀನು ನಿನವೆ ಪಟ್ಟಣಕ್ಕೆ ಹೋಗಿ ಖಂಡಿಸು, ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ. ಆದರೆ ಯೋನ ಏನು ಮಾಡ್ತಾನೆ? ದೇವರ ಮಾತನ್ನ ಧಿಕ್ಕರಿಸಿ ನಿನವೆ ಪಟ್ಟಣಕ್ಕೆ ಹೋಗುವುದರ ಬದಲಾಗಿ ಆತನು ತಾರ್ಷೀಷ್ ಪಟ್ಟಣಕ್ಕೆ ಹೋಗುವುದಕ್ಕೆ ಪ್ರಯತ್ನಿಸುತ್ತಾನೆ. ಆದರೆ ಸರ್ವಶಕ್ತನಾದ ದೇವರು ಅವನ ಪ್ರಯಾಣವನ್ನು ಮೊಟಕುಗೊಳಿಸಿ
ತಾರ್ಷೀಷಿಗೆ ಹೋಗುವಂತಹ ಅವನ ಪ್ರಯಾಣವನ್ನು ಮೊಟುಕುಗೊಳಿಸಿ ಅವನನ್ನು ತಿರುಗಿ ನಿನವೆ ಪಟ್ಟಣಕ್ಕೆ ಬರಮಾಡುವಂಥದ್ದನ್ನು ನಾವು ನೋಡ್ತೇವೆ. ಅದರ ಪ್ರಾರಂಭದ ಅಧ್ಯಾಯದಲ್ಲಿ ಅದನ್ನು ನಾವು ನೋಡ್ತೇವೆ. ಪ್ರಾರಂಭದ 2 ಅಧ್ಯಾಯದಲ್ಲಿ. 3ನೇ ಅಧ್ಯಾಯದಲ್ಲಿ ಯೆಹೋವನ ಸಂದೇಶವನ್ನ ನಿನವೆ ಪಟ್ಟಣದವರಿಗೆ ತಿಳಿಸುವಂಥದ್ದನ್ನು ನಾವು ನೋಡ್ತೇವೆ. ಅದರ 1 ರಿಂದ 9 ವಾಕ್ಯಗಳಲ್ಲಿ ಯೋನನ ಸಂದೇಶವನ್ನ ಕೇಳಿದಂತಹ ಜನರು ಅದರ 5ನೇ ವಾಕ್ಯದಿಂದ ನೋಡುವಾಗ ಪಶ್ಚಾತ್ತಾಪವನ್ನು ಪಡುವಂಥದ್ದಾಗಿ ನಾವು ನೋಡುತ್ತೇವೆ. ಹೀಗೆ ಪಶ್ಚಾತ್ತಾಪ ಪಟ್ಟಂತಹ ಜನರನ್ನ ನೋಡಿದಂತಹ ದೇವರು 3ನೇ ಅಧ್ಯಾಯ 10ನೇ ವಾಕ್ಯ, ದೇವರು ನಿನೆವೆಯವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮೊರಗಿ ತಾನು ಅವರಿಗೆ ಮಾಡಬೇಕೆಂದಿದ್ದು ಪ್ರಕಟಿಸಿದ ಕೇಡನ್ನು ಮಾಡದೆ ಬಿಟ್ಟನು. ನೋಡಿ, ಇಲ್ಲಿ ಸರ್ವಶಕ್ತನಾದ ದೇವರು ನಿನೆವೆ ಪಟ್ಟಣದವರಿಗೆ ಮಾಡಬೇಕೆಂದಿದ್ದ ನ್ಯಾಯ ತೀರ್ಪನ್ನ ಮಾಡದೆ ಹೋಗುವಂಥದ್ದಾಗಿ ನಾವು ನೋಡುತ್ತೇವೆ. ಅದಕ್ಕೆ ಕಾರಣವಾದಂಥದ್ದು ಅವರು ದೇವರ ಕಡೆಗೆ ಅಥವಾ ಅವರು ಏನು ಮಾಡ್ರು, ತಮ್ಮನ್ನು ಏನು ಮಾಡ್ರು, ಅವರು ವಾಕ್ಯದಲ್ಲಿ ನಾವು ಕಾಣುವಂಥದ್ದು. ಇದಲ್ಲದೆ ಅವನು ರಾಜ್ಯಾಧಿಕಾರಿಗಳ ಆಜ್ಞೆಯನ್ನಾಗಿ ಜನ, ಪಶು, ಮಂದೆ, ಹಿಂಡು ಇವುಗಳು ಏನಾದರೂ ರುಚಿ ನೋಡದಿರಲಿ, ತಿನ್ನದಿರಲಿ, ಕುಡಿಯದಿರಲಿ, ಜನರಿಗೂ ಪಶುಗಳು ದೋಣಿತಟ್ಟು ಉದಿಕೆಯಾಗಿರಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆ ಇಡಲಿ, ಒಬ್ಬೊಬ್ಬನು ತನ್ನ ದುರ್ಮಾರ್ಗವನ್ನು ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ, ದೇವರು ಉಗ್ರ ಕೋಪವನ್ನು ತೊಲಗಿಸಲ್ಲ ಸಾರಿಸಿದನು. ಅಂದ್ರೆ ಇಲ್ಲಿ ರಾಜ ಏನ್ ಮಾಡ್ತಾ ಇದ್ದಾನೆ, ಯೋನನ ಪ್ರವಾದನ ಮಾತನ್ನ ಕೇಳಿ ತಮ್ಮನ್ನು ತಾವೇ ತಗ್ಗಿಸಿಕೊಳ್ಳುವಂಥದ್ದಾಗಿ ನೋಡ್ತೇವೆ. ಸೊ ಇದರ ಫಲವಾಗಿ ದೇವರು ಅವರ ಕಾರ್ಯಗಳನ್ನ ನೋಡಿ, ದೇವರು ಅವರ ನಡವಳಿಕೆಯನ್ನ ನೋಡಿ ಏನು ಮಾಡ್ತೇನೆ ಎಂಬುದಾಗಿ ಹೇಳ್ದ. ನೋಡಿ, ದೇವರು ಮಾಡಬೇಕೆಂಬುದಾಗಿ ತೀರ್ಮಾನಿಸಿದಂತಹ ಕಾರ್ಯ ಅನ್ನುವಂಥದ್ದು 3ನೇ ಅಧ್ಯಾಯ 4ನೇ ವಾಕ್ಯ. ಯೋನನು ಪಟ್ಟಣದಲ್ಲಿ ಸೇರಿ ಮೊದಲ 1 ದಿವಸದ ಪ್ರಯಾಣದಷ್ಟು ದೂರ ನಡೆದು 40 ದಿನಗಳಾದ ಮೇಲೆ ನಿನೆವೆಯು ಕೆಡವಲ್ಪಡುವುದು. ಅದು ದೇವರು ತೆಗೆದುಕೊಂಡಂತಹ ತೀರ್ಮಾನ. ನಿನೆವೆ ಪಟ್ಟಣದವರ ದುಷ್ಟತ್ವದ ಆ ಅತಿರೇಕದ ಮೂಲಕವಾಗಿ 40 ದಿನಗಳಾದ ಮೇಲೆ ನಿನೆವೆ ಪಟ್ಟಣ ಕೆಡವಲ್ಪಡ್ತದೆ. ಈ ಸಂದೇಶವನ್ನ ಯೋನ ನಿನೆವೆ ಪಟ್ಟಣದ ಜನರಿಗೆ ತಿಳಿಸಿದಾಗ ನಿನೆವೆ ಪಟ್ಟಣದ ಜನರು, ಪಶುಗಳು, ಪ್ರಾಣಿಗಳು, ರಾಜನು ತಮ್ಮ ವಸ್ತ್ರಗಳನ್ನು ತೆಗೆದುಹಾಕಿ ಗೋಣಿ ತಟ್ಟನ್ನು ತಟ್ಟಿಕೊಂಡು ದೇವರ ಸನ್ನಿಧಾನದಲ್ಲಿ ತಮ್ಮ ದುರ್ಮಾರ್ಗವನ್ನ, ಹಿಂಸೆಯನ್ನ ತೊರೆದು ಬಿಟ್ಟದರ ಫಲವಾಗಿ ಅಥವಾ ದೇವರ ಕಡೆಗೆ ಮನ ಮರುಗಿದರ ಫಲವಾಗಿ ದೇವರು ನಿನೆವೆಯವರ ಕಾರ್ಯವನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದುಕೊಂಡು, ಇದು ಮನುಷ್ಯ ತಿಳಿದುಕೊಂಡಂಥದ್ದಲ್ಲ, ದೇವರು ತಿಳಿದುಕೊಂಡ. ದೇವರು ಅವರ ಕಾರ್ಯಗಳನ್ನು ನೋಡಿ ದೇವರು ಮನುಷ್ಯನಂತೆ ಹೊರಗಿನ ತೋರಿಕೆಯನ್ನು ನೋಡುವಂತಹ ದೇವರಲ್ಲ. ದೇವರು ಮನುಷ್ಯನ ಹೃದಯವನ್ನು ಪರೀಕ್ಷಿಸುವಂತಹ ದೇವರು. ಈ ದೇವರು ನಿನೆವೆ ಪಟ್ಟಣದವರ ಕುರಿತಾಗಿ ಹೇಳುವಂಥದ್ದು, ಇವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂಬುದಾಗಿ. ಹೀಗೆ
ಅವರ ದುರ್ಮಾರ್ಗದಿಂದ ತಿರುಗಿಕೊಂಡದ್ದನ್ನ ಮನಗಂಡಂತಹ ದೇವರು ತಾನು ಮಾಡುತ್ತೇನೆಂದು ತಾನು ಮಾಡುವೆನೆಂದು ಪ್ರಕಟಿಸಿದ ಕೇಡನ್ನ ಮಾಡದೆ ಬಿಟ್ಟನು. ಇದು ಪ್ರವಾದಿಯಾದ ಯೋನನಿಗೆ ಒಂದು ವಿಧದಲ್ಲಿ ಕಸಿ ಬಿಸಿಯನ್ನು ಉಂಟು ಮಾಡಿತು. ಕಾರಣ, ಪ್ರವಾದಿಯಾಗಿರುವಂತಹ ಒಬ್ಬ ವ್ಯಕ್ತಿಗೆ ಇದು ಸಂಭವಿಸುತ್ತದೆ ಎಂಬುದಾಗಿ ಹೇಳಿ ಅದು ಸಂಭವಿಸದೆ ಹೋದರೆ ಸಾಧಾರಣವಾಗಿ ಪ್ರಶ್ನೆ ಎದ್ದೇಳುತ್ತದೆ, ಇವನು ನಿಜವಾಗಲೂ ದೇವರಿಂದ ಕಳುಹಿಸಲ್ಪಟ್ಟ ವ್ಯಕ್ತಿನ? ಇದೇ ಯೋನನಿಗೂ ಬಂದಂತಹ ಪ್ರಶ್ನೆ. ನಾನು ನಿನವೆ ಪಟ್ಟಣಕ್ಕೆ ಹೋಗಿ ದೇವರ ಸಂದೇಶವನ್ನು ಹೇಳ್ತೇನೆ, ಅಪ್ಪಿತಪ್ಪಿ ನಿನವೆ ಪಟ್ಟಣದವರು ಮಾನಸಾಂತರ ಹೊಂದ್ಬಿಡ್ತಾರೆ, ಆಗ ದೇವರು ಕಾರಣ ನೋಡಿ, 4ನೇ ಅಧ್ಯಾಯದಲ್ಲಿ ಯೋನನ ಹೇಳ್ತಾ ಇದ್ದಾನೆ, 2ನೇ ವಾಕ್ಯದಲ್ಲಿ, ನೀನು ದಯೆಯು ಕನಿಕರವು ದೀರ್ಘಶಾಂತಿಯು ಮಹಾಕೃಪೆಯು ಉಳ್ಳ ದೇವರು, ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುವವನು ಎಂದು ನಾನು ತಿಳಿದೆ ತಾರ್ಷೀಷಿಗೆ ಓಡಿ ಹೋಗಲು ತ್ವರೆಪಟ್ಟೆನು. ನನಗೆ ಗೊತ್ತು ನಿನ್ನ ಸ್ವಭಾವ. ಯಾರು? ಯೋನ, ಪ್ರವಾದಿಯಾದ ಯೋನ ತನಗೆ ಪ್ರವಾದನ ಸೇವೆಯನ್ನ ಕೊಟ್ಟಂತಹ ಯೆಹೋವನಿಗೆ ಹೇಳ್ತಾ ಇದ್ದಾನೆ, ನೀನು ದಯೆ ಇರುವಂತ ದೇವರು, ನೀನು ಕನಿಕರ ಇರುವಂತಹ ದೇವರು, ನೀನು ದೀರ್ಘಶಾಂತಿಯುಳ್ಳ ದೇವರು, ನೀನು ಮಹಾಕೃಪೆಯುಳ್ಳ ದೇವರು. ನೀನು ಏನು ಮಾಡ್ತೀಯ? ಮಾಡಬೇಕೆಂದು ತೀರ್ಮಾನಿಸಿ ತೆಗೆದುಕೊಂಡು ತೀರ್ಮಾನ ಕೇಡಿಗೆ ನೀನು ಮನ ಮರುಗ್ತೀಯ. ಮತ್ತು ನಾನು ಯಾಕೆ ಇಷ್ಟು ದೂರ ಹೋಗ್ಬಿಟ್ಟು ಇವೆಲ್ಲ ಕೆಲಸ ಮಾಡಬೇಕು? ನಾನು ಯಾಕೆ ಒಂದು ಪ್ರಶ್ನೆ ಚಿಹ್ನೆಯಾಗಿ ಮಾರ್ಪಡಬೇಕು? ನೋಡಿ, ಇದು ಈ ಒಂದು ಚರಿತ್ರೆಯ ಹಿನ್ನೆಲೆ. ನಾನು ಶೀರ್ಷಿಕೆ ಹೇಳಿದೆ, ಒಂದು ಸಾಮಾನ್ಯ ಮಾನವೀಯತೆ, ಅದರ ಮಧ್ಯದಲ್ಲಿ ಕ್ರೈಸ್ತರಾದ ನಾವುಗಳು ಹೇಗೆ ನಮ್ಮ ನಂಬಿಕೆಯನ್ನ ಅಥವಾ ಸುವಾರ್ತೆಯನ್ನ ಇತರರಿಗೆ ಹಂಚಬಹುದು. ನೋಡಿ, ಇಲ್ಲಿ ಸರ್ವಶಕ್ತನಾದ ದೇವರು ಯೋನನಿಗೆ ಹೇಳಿದಂತಹ ಒಂದು ಮಾತು, ಈ 4ನೇ ಅಧ್ಯಾಯದ ಕೊನೆಯ ವಾಕ್ಯ, ಎಡಗೈ ಬಲಗೈ ತಿಳಿಯದ 1,20,000 ನರಪ್ರಾಣಿಗಳು ಬಹು ಪಶುಗಳು ಉಳ್ಳ ಈ ದೊಡ್ಡ ಪಟ್ಟಣವಾದ ನಿನೆವೆಗಾಗಿ ನಾನು ಕನಿಕರ ಪಡಬಾರದು. ಇದೇ ದೇವರು, ಇದೇ ಪ್ರವಾದಿಯಾದ ಯೋನನಿಗೆ ಹೇಳಿದಂಥದ್ದು. ನಿನೆವೆ ಪಟ್ಟಣದವರ 1ನೇ ಅಧ್ಯಾಯದಲ್ಲಿ ನಿನೆವೆ ಪಟ್ಟಣಕ್ಕೆ ಹೋಗಿ ಕೂಗುತ್ತಾ ಖಂಡಿಸು, ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ. ನೋಡಿ, ಪ್ರವಾದಿಯನ್ನ ಕಳಿಸುವಂತಹ ಸಂದರ್ಭದಲ್ಲಿ ಇದೇ ಯೆಹೋವನು ಯೋನನಿಗೆ ಹೇಳುವಂಥದ್ದು, ಅವರ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ. ಆದರೆ 3ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಇದೇ ಯೆಹೋವನು ಹೇಳ್ತಾ ಇದ್ದಾನೆ, ಅವರು ಮನ ಮರುಗಿದ್ದಾರೆ, ಆದುದರಿಂದ ನಾನು ಮಾಡಬೇಕೆಂದಿದ್ದ ಕೇಡನ್ನು ಮಾಡೋದಿಲ್ಲ. ನಿಜವಾಗಿ ಹೇಳಬೇಕಾದ್ರೆ ಪ್ರವಾದಿಯಾದಂಥ ಯೋನ ಸಂತೋಷ ಪಡಬೇಕು. ಅಟ್ಲೀಸ್ಟು ನನ್ನ ಪ್ರವಾದನೆಯನ್ನು ಕೇಳಿ
ಇಸ್ರಾಯೇಲರಂತೂ ಯಾವತ್ತೂ ಮನ ತಿರುಗುವಂಥವರಲ್ಲ. ಇವರಾದ್ರೆ ಮನ ತಿರುಗಿದ್ರಲ್ಲ ಅಂತ ಹೇಳ್ಬಿಟ್ಟು ಸಂತೋಷ ಪಡಬೇಕಾಗಿರುವಂಥ ಯೋನ ಇಲ್ಲಿ ಕೋಪವನ್ನು ಪ್ರಕಟಿಸ್ತಾ ಇದ್ದಾನೆ. ಇದಕ್ಕೆ ಕಾರಣ, ಈ ನಿನೆವೆ ಪಟ್ಟಣದವರು ಯಹೂದ್ಯರಲ್ಲದ ಜನಾಂಗದವರು, ಅಶ್ಶೂರ್ ಪ್ರಾಂತದಲ್ಲಿ ವಾಸಿಸುವಂಥವರು. ಪ್ರತಿಯೊಬ್ಬ ಯಹೂದ್ಯನು ಇವರ ನಿರ್ನಾಮವನ್ನು ಎದುರು ನೋಡುವಂಥವರು. ಅಕ್ಷರಿಕವಾಗಿ ಪ್ರತಿಯೊಬ್ಬ ಯಹೂದ್ಯನು ಅಶ್ಶೂರರ ನಿರ್ನಾಮವನ್ನು ಎದುರು ನೋಡುವಂತಹ ವ್ಯಕ್ತಿಗಳು. ಹೀಗಿರುವಾಗ ಸರ್ವಶಕ್ತನಾದ ಯೆಹೋವನು ಈ ಯಹೂದ್ಯ ಪ್ರಜೆಯ ಮಧ್ಯದಿಂದ ಒಬ್ಬ ಪ್ರವಾದಿಯನ್ನು ಎಬ್ಬಿಸಿ ಈ ನಿನೆವೆ ಪಟ್ಟಣಕ್ಕೆ ಕಳುಹಿಸಿ ಅಲ್ಲಿರುವಂಥವರಿಗೆ ಅವರ ದುಷ್ಟತನದ ಕುರಿತಾಗಿ ಪ್ರಕಟಣೆ ಮಾಡಿ, ನೋಡಿ ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಒಂದು ವಿಚಾರ ಏನಂದರೆ, ಇಲ್ಲೆಲ್ಲೂ ದೇವರು ಮನ ತಿರುಗಿರಿ ಎಂಬುದಾಗಿ ಹೇಳುವಂಥದ್ದನ್ನು ಕಾಣೋದಿಲ್ಲ. ಇಸ್ರಾಯೇಲ್ ಮಕ್ಕಳೊಟ್ಟಿಗೆ ದೇವರು ಪ್ರವಾದಿಗಳು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ನೀವು ಪುನಃ ತಿರುಗಿ ಬರದೆ ಹೋದರೆ ನ್ಯಾಯ ತೀರ್ಪು ನಿಮಗೆ ಹುಟ್ಟಾಗ್ತದೆ ಎಂಬುದಾಗಿ. ಆದರೆ ನಿನೆವೆ ಪಟ್ಟಣದ ಕುರಿತಾಗಿ ಎಲ್ಲೂ ಆ ಒಂದು ಮಾತು ಹೇಳ್ತಾ ಇಲ್ಲ. ಅಲ್ಲಿ ಹೇಳುವಂಥದ್ದು ನಿಮ್ಮ ದುಷ್ಟತನ. ನಿಮ್ಮ ದುಷ್ಟತನದ ಮೂಲಕವಾಗಿ ಏನು ಮಾಡ್ತೇನೆ, ಈ ಪಟ್ಟಣವು ಕೆಡವಲ್ಪಡ್ತದೆ. ಆದರೆ ಈ ಪ್ರಸಂಗವನ್ನು, ಈ ಒಂದು ಮಾತನ್ನು ಕೇಳಿದಂಥವರು 3ನೇ ಅಧ್ಯಾಯ 5ನೇ ವಾಕ್ಯ, ಈ ನಿನೆವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು. ದೇವರಲ್ಲಿ ನಂಬಿಕೆ ಇಟ್ಟರು. ಇವತ್ತು ನಾವು ಉಪವಾಸ ಮಾಡ್ತೇವೆ ಆರ್ಥಿಕತೆಗೋಸ್ಕರವಾಗಿ. ಇವತ್ತು ನಾವು ಉಪವಾಸ ಮಾಡ್ತೇವೆ ಏನೋ ಸಿಕ್ಕುವುದಕ್ಕೋಸ್ಕರವಾಗಿ. ಸತ್ಯವೇದದಲ್ಲಿ ಕೆಲವು ಉಪವಾಸಗಳನ್ನು ನಾವು ಕಾಣ್ತೇವೆ. ಯಜ್ಞದ ಕಾಲದಲ್ಲಿ ಉಪವಾಸ ಒಂದು ಶುಭ ಪ್ರಯಾಣಕ್ಕೋಸ್ಕರವಾಗಿ. ಯಾಕಂದರೆ 70 ವರ್ಷದ ನ್ಯಾಯ ತೀರ್ಪು, ದೇವರ ನ್ಯಾಯ ತೀರ್ಪು ಮುಕ್ತಾಯವಾಗಿ 70 ವರ್ಷ ಇಸ್ರಾಯೇಲರು ಬಾಬೇಲ್ ದೇಶದಲ್ಲಿ ಪ್ರವಾಸಿಗಳಾಗಿ ಕಳೆದರು. ಅವರು ಹಿಂತಿರುಗಿ ಹೋಗುವಂತಹ ಸಂದರ್ಭದಲ್ಲಿ ಒಂದು ಸೇಫ್ ಜರ್ನಿಗೋಸ್ಕರವಾಗಿ ಏನು ಮಾಡಿದ್ರು, ಉಪವಾಸವನ್ನು ಮಾಡಿದ್ರು. ಅಹವಾ ನದಿಯ ಆ ದಡದಲ್ಲಿ ಒಂದು ಉಪವಾಸನ ಮಾಡಿದ್ರು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಇವತ್ತಿನ ಉಪವಾಸ ಹೆಂಗಂದರೆ, ಮನೆ ಸಿಕ್ಕಬೇಕು, ಮದುವೆ ಆಗಬೇಕು, ಈಗ ಬರ್ತಾ ಒಂದು ಕನ್ವೆನ್ಷನ್ ಮಾಡಿದ್ರೆ ಅದಕ್ಕೊಂದು ಉಪವಾಸ. ನೋಡಿ, ಇಲ್ಲಿ ನಿನೆವೆ ಪಟ್ಟಣದವರು ಯೋನನ ಮಾತನ್ನ ಕೇಳಿ ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಮಾಡಿದ್ರು. ಆ ಉಪವಾಸದ ಫಲವಾಗಿ ದೇವರು ಮಾಡಬೇಕೆಂದಿದ್ದಂತಹ ಕೇಡನ್ನು ಮಾಡದೆ ಬಿಟ್ಟ. ಆದರೆ ಇದು ಯೋನನಿಗೆ ಸರಿ ಕಾಣಲಿಲ್ಲ. ನಾನು ಪ್ರಾರಂಭದಲ್ಲಿ ಹೇಳಿದೆ, ನಿನೆವೆ ಪಟ್ಟಣದವರು ಅಶ್ಶೂರ್ ಸಂಸ್ಥಾನಕ್ಕೆ ಸೇರಿದಂಥವರು. ಇಸ್ರಾಯೇಲರು ಇವರ ನಿರ್ಮೂಲನೆಯನ್ನ ಅಕ್ಷರಿಕವಾಗಿ ಎದುರು ನೋಡುವಂಥವರು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇಸ್ರಾಯೇಲಿಂದ ಯಹೂದ್ಯ ಪ್ರಾಂತದಿಂದ ಒಬ್ಬ ಪ್ರವಾದಿ ಹೋಗಿ ದೇವರ ಸಂದೇಶವನ್ನ ಹೇಳಿ ಆ ಜನರು ಮನ ತಿರುಗುದ್ರು ಎಂಬುದಾಗಿ ಗೊತ್ತಾದರೆ ಯಹೂದ್ಯರು ಇವನನ್ನು ಯಾವ ರೀತಿಯಾಗಿ ಕಾಣ್ತಾರೆ ಎಂಬ ಒಂದು ಜಿಜ್ಞಾಸೆ ಯಾರಿಗೆ? ಯೋರನಿಗೆ. ವಾಟ್ ಎವರ್ ಇಟ್ ಮೇ ಬಿ. ಇಲ್ಲಿ ದೇವರು ಹೇಳುವಂಥ ಒಂದು ಮಾತು, ಎಡಗೈ ಬಲಗೈ ತಿಳಿಯದ 1,20,000 ನರಪ್ರಾಣಿಗಳಿಗೂ
ಪಶುಗಳುಳ್ಳ ಈ ಪಟ್ಟಣವಾದ ನಿನೆವೆಗಾಗಿ ನಾನು ಕನಿಕರ ಪಡಬಾರದು. ಪ್ರಿಯರೇ, ಸೊ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಒಂದು ಆಧ್ಯಾತ್ಮಿಕ ಸತ್ಯ, ಪ್ರತಿ ವ್ಯಕ್ತಿ, ಎವ್ರಿ ಮ್ಯಾನ್ ಈಸ್ ಬಿಲಾಂಗ್ಸ್ ಟು ಗಾಡ್. ಪ್ರತಿಯೊಬ್ಬನು ದೇವರಿಗೆ ಸಂಬಂಧಪಟ್ಟವನು. ನೋಡಿ, ಅಪೊಸ್ತಲನಾದ ಪೌಲನು ತನ್ನ ಸುವಾರ್ಥ ಪ್ರಯಾಣದಲ್ಲಿ ಅಥೇನ ಪಟ್ಟಣಕ್ಕೆ ಆತನು ಪ್ರವೇಶಿಸುವಂಥದ್ದನ್ನು ನೋಡ್ತಿರ್ತಾನೆ. ಪೌಲನ 2ನೇ ಸುವಾರ್ಥ ಪ್ರಯಾಣದ ಸಂದರ್ಭ, ಆತನು ಕೊರಿಂಥ ಪಟ್ಟಣವನ್ನು ಮುಕ್ತಾಯಗೊಳಿಸಿ ಅಥೇನ ಪಟ್ಟಣವನ್ನು ಪ್ರವೇಶ ಮಾಡಿದ. ಅಥೇನ ಪಟ್ಟಣಕ್ಕೆ ಪ್ರವೇಶ ಮಾಡಿದಂತಹ ಪೌಲನಿಗೆ ಆಶ್ಚರ್ಯ ಕಾದಿತ್ತು. ಅಥೇನ ಪಟ್ಟಣದ ಒಂದು ಪ್ರತ್ಯೇಕತೆ ಏನೆಂದರೆ, ಪ್ರತಿಯೊಂದು ಮನೆಗಳು ಒಂದೊಂದು ಗುಡಿಗಳಾಗಿದ್ದವು. ಪ್ರತಿಯೊಂದು ಮನೆಗಳಲ್ಲಿ ಒಂದೊಂದು ದೇವರುಗಳು, ದೇವರುಗಳ ಪ್ರತಿಷ್ಠೆ. ಎಲ್ಲೆಲ್ಲೂ ನೋಡಿದರೂ ಗುಡಿಗಳೇ, ಎಲ್ಲೆಲ್ಲೂ ನೋಡಿದರೂ ದೇವಾಲಯಗಳೇ. ಪೌಲನು ಅಥೇನ ಪಟ್ಟಣದವನ್ನ ಆ ದಾರಿಗಳಲ್ಲಿ ನಡೆದು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಬಲಿಪೀಠವನ್ನು ಕಾಣ್ದ. ಅನೇಕ ಬಲಿಪೀಠಗಳಿವೆ, ಅದರಲ್ಲಿ ಒಂದು ಬಲಿಪೀಠದಲ್ಲಿ ಈ ರೀತಿ ಬರೆಯಲ್ಪಟ್ಟಿತ್ತು, ತಿಳಿಯದ ದೇವರಿಗೆ, ಅನ್ನೋನ್ ಗಾಡ್. ಅನ್ನೋನ್ ಗಾಡ್. ಸೊ ಈ ಬಲಿಪೀಠವನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಪೌಲ ಯೇಸು ಕ್ರಿಸ್ತನನ್ನ ಜನರಿಗೆ ಪರಿಚಯ ಪಡಿಸ್ತ. ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಎವ್ರಿ ಮ್ಯಾನ್ ಈಸ್ ಬಿಲಾಂಗ್ಸ್ ಟು ಗಾಡ್. ಪ್ರತಿ ಮನುಷ್ಯ ದೇವರಿಗೆ ಸಂಬಂಧಪಟ್ಟವನು. ಇಲ್ಲಿ ಸರ್ವಶಕ್ತನಾದ ದೇವರು ಯೋನನಿಗೆ ಹೇಳುವಂಥದ್ದು, ಎಡಗೈ ಬಲಗೈ ತಿಳಿಯದ 1,20,000 ಜನರಿಗೆ ನಾನು ಕನಿಕರ ಪಡಬಾರದು. ಹೌ ಕ್ಯಾನ್, ಯಾವ ರೀತಿಯಾಗಿ ಇವರನ್ನು ನಾನು ನಿರ್ಮೂಲ ಮಾಡಲಿ? ಸೊ ನಿಮ್ಮನ್ನ ಆರಿಸಿ ತೆಗೆದುಕೊಂಡಿರುವಂಥದ್ದು ಸತ್ಯವಾದ ಮಾತಾಗಿರ್ಬೋದು. ಅದರ ಅರ್ಥ ರೆಸ್ಟ್ ಇಸ್, ಇತರರು ನನಗೆ ಸಂಬಂಧಪಟ್ಟವರಲ್ಲ ಎಂಬುದಾಗಿ ಅಲ್ಲ. ಇಂದು ಕ್ರೈಸ್ತರೆಂಬುದಾಗಿ ಕರೆಸಿಕೊಳ್ಳುತ್ತಿರುವ ನಾವುಗಳು ಹೇಳುವಂಥದ್ದು, ನಾವುಗಳು ಮಾತ್ರ ಏನೋ ಶ್ರೇಷ್ಠರು ಎಂಬುದಾಗಿ. ಹೇಳಬೇಕಾದಂಥ ಪದ ಇದಲ್ಲ, ಬೇರೆ ಪದ. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ ಅದರ 14ನೇ ವಾಕ್ಯದಲ್ಲಿ ಒಂದು ವಾಕ್ಯ ರೀತಿ ಬರೆಯಲ್ಪಟ್ಟಿದೆ, ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ನಿಜವಾದ ಕ್ರೈಸ್ತ ಯಾರೆಂಬುದಾಗಿ ವ್ಯಕ್ತವಾಗುವಂಥದ್ದು ಕೊನೆಯ ದಿನದಲ್ಲಿ ಮಾತ್ರ. ಅಲ್ಲಿ ತನಕ ಗೊತ್ತಾಗೋದಿಲ್ಲ. ನೋಡಿ, ಎವ್ರಿ ಹ್ಯೂಮನ್ ಇಸ್ ಬಿಲಾಂಗ್ಸ್ ಟು ಗಾಡ್. ಪ್ರತಿ ಮಾನವ, ದಿಸ್ ವರ್ಲ್ಡ್ ಇಸ್ ಬಿಲಾಂಗ್ಸ್ ಟು ಗಾಡ್. ದೇವರಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಪ್ರತಿಯೊಬ್ಬರಿಗೂ ಸುವಾರ್ತೆ ತಲುಪಿಸಬೇಕೆಂಬುವಂಥದ್ದು ದೇವರ ಆದ್ಯ ಕರ್ತವ್ಯವಾಗಿದೆ. ಸೊ ನೀನು ನಾನು ಮುಂಚಿತವಾಗಿ ಕೇಳಿರಬಹುದು, ಅಷ್ಟೇ ವ್ಯತ್ಯಾಸ. ಸೊ ನಾನು ಸುವಾರ್ತೆಯನ್ನು ಕೇಳಿರುವುದರಿಂದ ಐ ಆಮ್ ನಾಟ್ ಸಮಥಿಂಗ್ ಬೆಟರ್ ದ್ಯಾನ್ ಹಿಮ್. ಅಥವಾ ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದರಿಂದ ಐ ಆಮ್ ನಾಟ್ ಬೆಟರ್ ದ್ಯಾನ್ ಎನಿವನ್. ನಾನು ಪ್ರಸಂಗ ಮಾಡುತ್ತಿರುವುದರಿಂದ ಐ ಆಮ್ ನಾಟ್ ಗ್ರೇಟರ್ ದ್ಯಾನ್ ಎನಿವನ್.
ಸೊಸೈಟಿ, ಒಂದು ಬಹುತ್ವ ಸಮಾಜದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಈ ಬಹುತ್ವ ಸಮಾಜದಲ್ಲಿ ಜೀವಿಸುತ್ತಿರುವಾಗ ಕ್ರೈಸ್ತರಾದ ನಾವುಗಳು ಹೌ ವಿ ಕ್ಯಾನ್ ಶೇರ್ ಅವರ್ ಫೇತ್ ವಿತ್ ಅದರ್ಸ್. ಇಲ್ಲಿ ಇವನು ಹೇಳ್ತಾ ಇದ್ದಾನೆ, ಕೋಪ ಮಾಡ್ತಾ ಇದ್ದಾನೆ. 4ನೇ ಅಧ್ಯಾಯ ಓದಿ. ಅವನು ಸಿಟ್ಟುಗೊಂಡು, ಯಾರು? ಯೋನ ಸಿಟ್ಟುಗೊಂಡು, ಯೆಹೋವಾ ಲಾಲಿಸು, ನಾನು ಸ್ವದೇಶದಿದ್ದಾಗದೆ ಈಗಾಗುವುದೆಂದು ಹೇಳಿದ್ದೇನೆ ಅಷ್ಟೇ. ನೋಡಿ, ನಂತರವಾಗಿ ಯಾವ ಸ್ಥಾನದಲ್ಲಿ ಯೋನನು ಇರಬೇಕಾಗಿತ್ತು, ಯಾವ ಪಟ್ಟಣದಲ್ಲಿ ಯೋನನು ಇರಬೇಕಾಗಿತ್ತು, ಆ ಪಟ್ಟಣದಲ್ಲಿ ಇರದೆ ಯೋನನು ಏನು ಮಾಡ್ತಾ ಇದ್ದಾನೆ? ಒಂದು ಮರುಭೂಮಿಗೆ ಹೊರಟು ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಅವನು ನಿನವೆ ಪಟ್ಟಣವನ್ನು ಬಿಟ್ಟು ಮೂಡಲಲ್ಲಿ ಒಂದು ಗುಡಿಸಲನ್ನು ಮಾಡಿಕೊಂಡು ಪಟ್ಟಣಕ್ಕೆ ಏನಾಗ್ತದೆ ಎಂಬುದಾಗಿ ನೋಡ್ತಾ ಕುಳಿತುಕೊಂಡಿದ್ದ. ಸೊ ದೇವರು ಏನು ಮಾಡ್ರು? ಅವನು ಕುಳಿತಂಥ ಸ್ಥಳದಲ್ಲಿ ಒಂದು ಸೂರ್ಯ ಗಿಡವನ್ನು ಎಬ್ಬಿಸ್ಬಿಟ್ಟ, ಒಂದು ಅದ್ಭುತ ಮಾಡಿಬಿಟ್ಟ ತಕ್ಷಣಕ್ಕೆ. ಸೊ ಸೂರ್ಯ ಗಿಡ ಬಂದಾಗ ಇವನಿಗೆ ಬಹಳ ಖುಷಿ ಆಯಿತು. ಯಾಕಂದರೆ ಆ ಮರುಭೂಮಿಯ ಜಾಗ, ಒಂದು ಗಿಡ ಬಂದಾಗ ಬಹಳ ಖುಷಿ ಆಯಿತು, ಬಹಳ ಸಂತೋಷದಿಂದ ನೋಡ್ತಾ ಇದ್ದಾನೆ. ಆದರೆ ಮಾರನೇ ದಿನ ರಾತ್ರಿ ಆಯಿತು, ಬೆಳಗಾದಾಗ ದೇವರೇನು ಮಾಡಿಬಿಟ್ರು? ಒಂದು ಹುಳಕ್ಕೆ ಅಪ್ಪಣೆ ಕೊಟ್ಟ. ಹುಳ ಬಂದು ಸೂರ್ಯ ಗಿಡವನ್ನು ಚುಚ್ಚಿತು, ಸೂರ್ಯ ಗಿಡ ಒಣಗೋಯ್ತು. ಮಧ್ಯಾಹ್ನಕ್ಕೆ ಬಿಸಿಲು ಆದಾಗ ಯೋನನಿಗೆ ಡಬಲ್ ಕೋಪ, ಮತ್ತೆ ಕೋಪ ಜಾಸ್ತಿ ಆಗ್ತಾ ಇದೆ. ಆದರೆ ಯೋನಿಗೆ ಇದೆಲ್ಲ ವಿಷಯ, ಆದರೆ 1,20,000 ಜನರ ಬಗ್ಗೆ ಯೋನಿಗೆ ಚಿಂತೆ ಇಲ್ಲ. ಲೆಟ್ ದೆಮ್ ಡೈ, ನೋ ಪ್ರಾಬ್ಲಮ್. ಓನ್ಲಿ 2 ಥಿಂಗ್ಸ್ ಶುಡ್ ಹ್ಯಾಪನ್. ಒಂದು, ನನ್ನ ಪ್ರವಾದನೆ ಪೂರ್ತಿ ಆಗಬೇಕು. 2, people should recognize me. Whether they will accept or not, that is not an issue for me. ಸೊ ಇಂದಿನ ನಮ್ಮ ಪರಿಸ್ಥಿತಿ ಇದೇ ಆಗಿದೆ. ಆದರೆ ದೇವರ ಚಿತ್ತ, ನಿನವೆ ಪಟ್ಟಣದ ಜನರು ದೇವರ ದಂಡನೆಯ ವಾರ್ತೆಯನ್ನು ಕೇಳಬೇಕು. God never expect, ದೇವರು ಯಾವತ್ತೂ ನಿರೀಕ್ಷೆ ಮಾಡಿರಲಿಲ್ಲ. ಐ ಥಿಂಕ್ ಸೊ, ಈ ಜನ ಇಷ್ಟರ ಮಟ್ಟಿಗೆ ತಮ್ಮನ್ನು ತಗ್ಗಿಸ್ಕೊಳ್ತಾರೆ ಎಂಬುದಾಗಿ. ಸೊ ದೇವರು ಮಾಡಬೇಕಾಗಿದ್ದಂತಹ ಕಾರ್ಯವನ್ನು ಮುಂಚಿತವಾಗಿ ಎಲ್ಲವನ್ನು ತೀರ್ಮಾನ ಮಾಡ್ದ. 40 ದಿನ ಟೈಮ್ ಕೊಟ್ಟರು ದೇವರು. 40 ದಿನದಲ್ಲಿ ಇಟ್ ವಿಲ್ ಗೋಯಿಂಗ್ ಟು ಡಿಸ್ಟ್ರಾಯ್. ಬಟ್ ನಿನವೆ ಪಟ್ಟಣದ ಜನ, even though they don't know who is Jehovah, ಯೆಹೋವ ಯಾರೆಂಬುದಾಗಿ ಅವರಿಗೆ ಅವರದೇ ಆದಂಥ ಧಾರ್ಮಿಕ ಪದ್ಧತಿಗಳಿವೆ, ಅವರದೇ ಆದಂಥ ಧಾರ್ಮಿಕ ಆಚಾರ ವಿಚಾರಗಳಿವೆ, ಅವರದೇ ಆದಂಥ ಯಜ್ಞ ನೈವೇದ್ಯಗಳಿವೆ. ಆದರೆ ಯೋನ ಪ್ರವಾದಿ ಈತ ಯೆಹೋವನಿಂದ ಕಳುಹಿಸಲ್ಪಟ್ಟವನು ಎಂಬುದನ್ನು ಅವರು ಅರ್ಥ ಮಾಡಿಕೊಂಡಿದ್ರು, ಗೊತ್ತಿತ್ತವನಿಗೆ ಯಾರೆಂಬುದಾಗಿ. ಸೊ ಅದ್ರದ್ದೇನು ಮಾಡಿದ್ರು? ಯೋನನ್ನು ಸಾರಿದಂತಹ ದೇವರಲ್ಲಿ ನಂಬಿಕೆ ಇಟ್ಟರು, ಉಪವಾಸ ಮಾಡಿದ್ರು, ತಮ್ಮ ದುರ್ಮಾರ್ಗತನವನ್ನು ಬಿಟ್ಟರು. ಅರ್ಥ ಏನು? ದೇವರ ಸಂದೇಶವನ್ನು ಕೇಳಿದ್ರು. ಪರಲೋಕಕ್ಕೆ ಹೋದ 2ನೇ ಮಾತು ನೋಡಿ. ಸತ್ಯವೇದದಲ್ಲಿ 2 ಪ್ರವಾದಿಗಳು ನಿನವೆ ಪಟ್ಟಣದ ಕುರಿತಾಗಿ ಪ್ರವಾದನೆ ಮಾಡ್ತಾರೆ. ಒಂದು ಪ್ರವಾದಿಯಾದ ಯೋನ, 2 ಪ್ರವಾದಿಯಾದ ನಹೂಮ. ನಹೂಮನ ಪ್ರವಾದನ ಪುಸ್ತಕದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ನಿನವೆ ಪಟ್ಟಣ ಸಂಪೂರ್ಣವಾಗಿ ಹಾಳಾಗೋಗ್ಬಿಡ್ತದೆ, ಸಂಪೂರ್ಣವಾಗಿ ಹಾಳಾಗೋಗ್ಬಿಡ್ತದೆ. ಆದರೆ ಯೋನನ ಪ್ರವಾದನ ಗ್ರಂಥದಲ್ಲಿ ನಾವು ಕಾಣುವಂಥದ್ದು, ಯೋನ ಪ್ರವಾದನ ಮಾತನ್ನು ಕೇಳಿ ಜನ ಮಾನಸಾಂತರ ಪಟ್ಟರು ಅಥವಾ ಮನ ತಿರುಗಿದ್ರು, ತಮ್ಮ ದುರ್ಮಾರ್ಗತನವನ್ನು ಬಿಟ್ಟರು. ಆದುದರಿಂದ ದೇವರು ಅವರನ್ನು ಸಂರಕ್ಷಣೆ ಮಾಡ್ದ,
ತಕ್ಕ ಮಟ್ಟಿಗೆ ಆ ಸ್ವಲ್ಪ ಕಾಲದ ಮಟ್ಟಿಗೆ ಅವರನ್ನು ಏನು ಮಾಡ್ದ, ಸಂರಕ್ಷಣೆ ಮಾಡ್ದ. ಸೊ ಎರಡನೇದು ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೇವೆ, 8ನೇ ಅಧ್ಯಾಯದಲ್ಲಿ ಐಥಿಯೋಪಿಯಾದ ಒಬ್ಬ ವ್ಯಕ್ತಿ, ಅಧಿಕಾರಿ, ಆತ ನಪುಂಸಕನಾಗಿದ್ದ. ನಪುಂಸಕರಿಗೆ ಸಮಾಜದಲ್ಲಿ ಯಾವ ಬೆಲೆ ಇಲ್ಲ. ಪ್ರತ್ಯೇಕವಾಗಿ ಯಹೂದ್ಯರ ಆಚಾರದ ಪ್ರಕಾರ ಅವರು ಸಮಾಜದಿಂದ ತಳ್ಳಲ್ಪಟ್ಟಂಥವರು, ಸಮಾಜದಲ್ಲಿ ಯಾವ ಸ್ಥಾನಮಾನವೂ ಕೊಡದೇ ಇರುವಂಥವರು. ಆದಾಗ್ಯೂ ಕೆಲವರು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಪಡೆದುಕೊಂಡಿದ್ದಾರೆ. ಆದಾಗ್ಯೂ ಟೋಟಲ್ ಆಗಿ ನೋಡಬೇಕಾದ್ರೆ ಜನರು ಇವರನ್ನು ಸನ್ಮಾನಿಸೋದಿಲ್ಲ, ಯಾಕಂದರೆ ಗಂಡು ಅಲ್ಲ ಹೆಣ್ಣು ಅಲ್ಲ. ಸೊ ಇಂತಹ ವ್ಯಕ್ತಿ ಐಥಿಯೋಪಿಯಾ ರಾಣಿಯಾದಂಥ ಕಂದಾಕೆಯ ಖಚಾಂಚಿಯಾಗಿದ್ದ. ಈತ ಯಹೂದ್ಯನಲ್ಲ. ಹೀಗೆ ಈತ ಯಹೂದ್ಯ ಮಚವನ್ನು ಸ್ವೀಕಾರ ಮಾಡ್ದ. ವಿ ಡೋಂಟ್ ನೋ ಹೌ, ಯಾಕೆ ಕೊಟ್ಟರು, ಯಾರು ಕೊಟ್ಟರು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಯಹೂದ್ಯ ಆಚಾರದ ಪ್ರಕಾರವಾಗಿ ಎಂದಿಗೂ ಇವರನ್ನು ಅಂಗೀಕಾರ ಮಾಡೋದಿಲ್ಲ. ಆದರೆ ಈತ ಯಹೂದ ಮತವನ್ನು ಸ್ವೀಕಾರ ಮಾಡಿದ್ದ ಅನ್ನೋದಕ್ಕೆ ಕಾರಣ, ಈತ ಯೆರೂಸಲೇಮಿಗೆ ದೇವಾರಾಧನೆಗೋಸ್ಕರ ಬಂದಿದ್ದಾನೆ. ಸೊ ಯೆರೂಸಲೇಮಿನ ದೇವಾರಾಧನೆ ಮುಗಿಸ್ಕೊಂಡು ಆತರ ಹಿಂತಿರುಗಿ ಹೋಗುವಂತಹ ಸಂದರ್ಭದಲ್ಲಿ ಸರ್ವಶಕ್ತ ಕರ್ತನು ಫಿಲಿಪ್ ನನಗೆ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಸೊ ನೀನು ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ. ಸೊ ಫಿಲಿಪ್ಪಿ ಹೊರಟೋಗ್ತಾನೆ. ಆಗ ಐಥಿಯೋಪಿಯಾದ ದೇಶದ ಆ ಮನುಷ್ಯ ಬರ್ತಾ ಇದ್ದಾನೆ. ಅವನ ರಥದಲ್ಲಿ ಕುಳಿತುಕೊಂಡು ಯೆಶಾಯನ ಪ್ರವಾದನ ಗ್ರಂಥ ಪುಸ್ತಕವನ್ನು ಓದ್ತಾ ಇದ್ದಾನೆ. ಕರ್ತನ ದೇವರಾತ್ಮ ಹೇಳ್ತಾ ಇದ್ದಾನೆ ಫಿಲಿಪ್ಪನಿಗೆ, ರಥದ ಸಂಗಡ ನಡೆ. ಫಿಲಿಪ್ಪ ಓಡಿ ರಥದ ಸಂಗಡ ನಡೆಯುತ್ತಿರುವಾಗ ಆ ವ್ಯಕ್ತಿಗೆ ಕೇಳ್ದ, ನೀನು ಓದುತ್ತಿರುವಂಥದ್ದು ನನಗೆ ಅರ್ಥವಾಗ್ತಿದೆಯಾ? ಆ ವ್ಯಕ್ತಿ ಹೇಳ್ದ, ಯಾರಾದರೂ ಇದರ ಅರ್ಥವನ್ನು ತಿಳಿಸದೆ ಹೇಗೆ ನಾನು ಅರ್ಥ ಮಾಡಿಕೊಳ್ಳಿ? ಫಿಲಿಪ್ಪ ರಥವನ್ನು ಹತ್ತಿ ಕುಳಿತು ಅವನು ಓದುವಂತಹ ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಯೇಸು ಕ್ರಿಸ್ತನ ಕುರಿತಾದ ಸುವಾರ್ತೆಯನ್ನು ಸಾರ್ದ. ನೋಡಿ, ಈತ ಒಬ್ಬ ನಪುಂಸಕ, ಸಮಾಜದಿಂದ ಧಿಕ್ಕರಿಸಲ್ಪಟ್ಟಂತಹ ವ್ಯಕ್ತಿ. ಯಹೂದ್ಯರ ದೇವಾಲಯದಲ್ಲಿ ಇವರಿಗೆ ಪ್ರವೇಶವಿಲ್ಲ. ಧಾರ್ಮಿಕತೆಯಲ್ಲಿ ಯಾವ ಭಾಗಿ ಇಲ್ಲ ಇವರುಗಳಿಗೆ. ಆದರೆ ಈ ವ್ಯಕ್ತಿಗೆ ಕೆಲವರು ನಪುಂಸಕರಾಗಿ ಹುಟ್ಟುವರಿದ್ದಾರೆ, ಕೆಲವರು ತದನಂತರವಾಗಿ ಮಾರ್ಪಾಡು ಆಗುವಂಥ ವ್ಯಕ್ತಿಗಳಿದ್ದಾರೆ. ವಾಟ್ ಎವರ್ ಇಟ್ ಮೇ ಬಿ. ಆದರೆ ಈ ವ್ಯಕ್ತಿಗೆ, ಈ ಐಥಿಯೋಪಿಯಾದ ಅಧಿಕಾರಿಯಾದಂತಹ ಈ ವ್ಯಕ್ತಿಗೆ ಸುವಾರ್ತೆಯನ್ನು ತಲುಪಿಸಬೇಕೆಂಬುವಂಥದ್ದು ಯೇಸು ಕ್ರಿಸ್ತನ ಬಯಕೆ. ಆದರೆ ಅದಕ್ಕೆ ಮೊದಲು ನಾವು ಒಂದು ಸಾಮಾನ್ಯ ಮಾನವೀಯತೆಯನ್ನು ತೋರಿಸಬೇಕು. ಇವತ್ತು ಇಂತಹ ವ್ಯಕ್ತಿಗಳನ್ನು ಕಾಣುವಾಗ ನಮಗೆ ಒಂದು ರೀತಿ ಜಿಗುಪ್ಸೆ. ಪ್ರತ್ಯೇಕವಾಗಿ ನಾವು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಇಂಥ ವ್ಯಕ್ತಿಗಳು ನಮ್ಮ ಹತ್ರ ಬರ್ತಾರೆ ಹಣಕ್ಕೋಸ್ಕರವಾಗಿ.
ಕೆಲವರು ಅಸಹ್ಯ ಭಾವನೆಯಿಂದ ದುಡ್ಡು ಕೊಡ್ತಾರೆ, ಕೆಲವರು ಶಾಪ ತಟ್ಬಾರ್ದು ಅಂತ ದುಡ್ಡು ಕೊಡ್ತಾರೆ. ವಿ ವಿಲ್ ನೆವರ್ ಸಿ ಹಿಮ್ ಆಸ್ ಎ ಹ್ಯೂಮನ್. ಒಬ್ಬ ಮಾನವೀಯತೆಯ ದೃಷ್ಟಿಯಿಂದ ನಾವು ಅವರು ನೋಡೋದಿಲ್ಲ ಯಾವತ್ತು. How can we share the gospel among them? ಯಾವ ರೀತಿ ಅವರಿಗೆ ಸುವಾರ್ತೆ ಸಾರದಕ್ಕೆ ಸಾಧ್ಯವಾಗ್ತದೆ? ನಾವು ವಾಸಿಸುವಂತಹ ಸಮಾಜದಲ್ಲಿ ಎಲ್ಲ ವಿಧವಾದ ಜನರಿದ್ದಾರೆ. ಅಕ್ರೈಸ್ತರಿದ್ದಾರೆ, ದೇವರಿಲ್ಲ ಎಂಬುದಾಗಿ ಹೇಳುವಂಥವರಿದ್ದಾರೆ, ಕುಷ್ಠರೋಗಿಗಳಿದ್ದಾರೆ, ವೇಶ್ಯರಿದ್ದಾರೆ, ನಪುಂಸಕರಿದ್ದಾರೆ, ಖೈದಿಗಳಿದ್ದಾರೆ. ಸೊ ಇವರಿಗೆ ಕ್ರಿಸ್ತನ ಸುವಾರ್ತೆಯನ್ನು ನಾವು ಸಾರಬೇಕಾದ್ರೆ ಮೊದಲು ನಮ್ಮಲ್ಲಿ ಒಂದು ಕಾಮನ್ ಹ್ಯುಮ್ಯಾನಿಟಿ ಇರಬೇಕು, ಒಂದು ಸಾಮಾನ್ಯ ಮಾನವೀಯತೆ ಇರಬೇಕು. ಈ ಒಂದು ಸಾಮಾನ್ಯ ಮಾನವೀಯತೆ ಇಲ್ಲದೆ ಹೋದ್ರೆ, ಪ್ರಿಯರೇ, ನೀನು ನಾನು ಕ್ರೈಸ್ತನೆಂಬುದಾಗಿ ಕರೆಸಿಕೊಳ್ಳುವಂಥದ್ದು ನಿಜವಾಗಲೂ ವೇಸ್ಟ್. ನೋಡಿ, ಕರ್ತನ ಹೇಳ್ತಾ ಇದ್ದಾನೆ ಫಿಲಿಪ್ಪರಿಗೆ. ನೋಡಿ, 8ನೇ ಅಧ್ಯಾಯದ ಪ್ರಾರಂಭ ಭಾಗ ಓದಿ, ಮೇಲ್ಭಾಗ ಓದ್ರಿ, ಅರ್ಥ ಆಗ್ತತೆ. ಫಿಲಿಪ್ಪ ಸಮಾರ್ಯ ಪಟ್ಟಣದಲ್ಲಿ ಅತ್ಯಂತ ಶಕ್ತವಾಗಿ ದೇವರ ವಾಕ್ಯ ಸಾರ್ತಾ ಇದ್ದಾನೆ. ಫಿಲಿಪ್ಪನ ಮೂಲಕವಾಗಿ ಅನೇಕರು ಕರ್ತನ ನಂಬ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಹೇಳ್ತಾ ಇರೋದು, ಕರ್ತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಎಲ್ಲಿ ಹೋಗ್ಬೇಕು ನೀನು? ಗಾಜಕ್ಕೆ ಹೋಗುವ ದಾರಿ ಅದು ಅಡವಿ, ಅದು ಅಂದ್ರೆ ಯಾವ ವ್ಯಕ್ತಿಯಲ್ಲಿಲ್ಲ, ಅಲ್ಲಿರುವಂಥದ್ದು ಕೇವಲ ಹೆದ್ದಾರಿ ಮಾತ್ರ. ನೀನು ಆ ಹೆದ್ದಾರಿಯಲ್ಲಿ ನಡ್ಕೊಂಡು ಹೋಗು. ನಾವಾಗಿದ್ರೆ ಹೇಳ್ತಾ ಇದ್ದೀವಿ, ಸ್ವಾಮಿ ಇಲ್ಲಿ ಬಂದ್ಬಿಟ್ಟು 6 ತಿಂಗಳಾಯ್ತು, ಏನೋ ಪುಣ್ಯ, ಒಂದು 50 ಜನ ರಕ್ಷಣೆ ಹೊಂದ್ಬಿಟ್ಟಿದ್ದಾರೆ. ಇನ್ನೊಂದು ವಾರ ಆಗ್ಬಿಟ್ರೆ ಇನ್ನೊಂದು 50 ಜನ ದಿಶಾಸನ ತಗೊಂಡ್ಬಿಡ್ತಾರೆ. ಹೆಂಗಾದ್ರೆ ಒಂದು ಚರ್ಚ್ ಕಟ್ಬಿಡ್ತೀನಿ, ಅದ್ಲಾಗೆ ಸೆಟ್ಲ್ ಆಗ್ಬಿಡ್ತೀನಿ, ನನ್ನ ಬಿಟ್ಬಿಡಪ್ಪ ಸ್ವಾಮಿ ಅಂತ ಹೇಳುವಂಥ ವ್ಯಕ್ತಿಗಳು ನಾವುಗಳು. ಆದರೆ ಫಿಲಿಪ್ಪ ಏನು ಮಾಡ್ದ? ಹೇಳಿದ್ದೆ ತಡ ಏನು ಮಾಡ್ದ? ಅವನು ಎದ್ದೊರಟೋದ. ಹೋಗು ಅಷ್ಟೇ. ಅವನು ಓದ್ತಾ ಇದ್ದಾನೆ ಯೆಶಾಯನ ಪ್ರವಾದನ ಗ್ರಂಥ. ಅವನು ಓದಿದ ಭಾಗ್ಯ, ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಆತನು ಒಯ್ಯಲ್ಪಟ್ಟನು. ಕುರಿಮರಿಯು ಉಣ್ಣೆ ಕತ್ತರಿಸುವ ಮುಂದೆ ಮೌನವಾಗಿರುವಂತೆ ಆತನು ಬಾಯಿ ತೆರೆಯಲೇ ಇಲ್ಲ. ಅವನಿಗುಂಟಾದ ದೀನ ಅವಸ್ಥೆಯಲ್ಲಿ ನ್ಯಾಯವೂ ಇಲ್ಲದೆ ಹೋಯಿತು. ಆತನು ಸಕಾಲವನ್ನು ಹೇಳತಕ್ಕದ್ದೇನು? ಅವನ ಜೀವವನ್ನು ಭೂಮಿ ಮೇಲಿಂದ ತೆಗೆದು ಬಿಟ್ಟರಲ್ಲ ಎಂಬುದೇ. ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯದ ವಾಕ್ಯ ಭಾಗವನ್ನು ಓದ್ತಾ ಇದ್ದಾನೆ. ಆ ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಸುವಾರ್ತೆಯನ್ನು ಸಾರ್ತಾ, ಸುವಾರ್ತೆಯನ್ನು ಕೇಳಿಸ್ಕೊಳ್ಳುವಂಥ ಅದೇ ಸಂದರ್ಭದಲ್ಲಿ ಈ ನಪುಂಸಕನಾದ ಐಥಿಯೋಪ್ಯದ ಖಚಾಂಚಿಯ ಹೃದಯದಲ್ಲಿ ಒಂದು ಮಾನಸಾಂತರ. ನೀರನ್ನು ನೋಡ್ತಾ ಇದ್ದಾನೆ. ಕೇಳ್ದ ಫಿಲಿಪ್ಪನಿಗೆ, ಅಗೋ ನೀರು, ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುವುದಕ್ಕೆ ನನಗೇನು ಅಡ್ಡಿ? ಪೇತ್ರ ಕೊರ್ನೆಲ್ಯನ ಮನೆಯಲ್ಲಿ ದೇವರ ವಾಕ್ಯವನ್ನು ಸಾರ್ತಾ ಇದ್ದಾನೆ. ಅವರು ಸಾರುತ್ತಿದ್ದಂತೆ ಪವಿತ್ರಾತ್ಮ ಅವರ ಮೇಲೆ ಇಳಿದು ಬಂತು. ಪೇತ್ರ ಹೇಳ್ತಾ ಇದ್ದಾನೆ, ಇವರಿಗೆ ದೀಕ್ಷಾಸ್ಥಾನಕ್ಕೆ ಅಡ್ಡಿಪಡಿಸುವಂಥದ್ದು ಯಾವುದು? ಇನ್ಸ್ಟಂಟ್ ಟ್ರಾನ್ಸ್ಫಾರ್ಮೇಷನ್. ಯಾವ ವ್ಯಕ್ತಿಯ ಪ್ರೇರಣೆ ಇಲ್ಲದೆ, ಪರ ಪ್ರೇರಣೆ ಇಲ್ಲದೆ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂತಹ ಅದೇ ಗಳಿಗೆಯಲ್ಲಿ ಹೃದಯದಲ್ಲಿ ಒಂದು ಮಾನಸಾಂತರದ ಅನುಭವ. ಇವತ್ತು ಯಾರಿಗೆ ಅಲ್ಲಿ ಮಾನಸಾಂತರ? ಮನಸ್ಸಿದ್ರೆ ತಾನೆ ಅಂತರ ಬರೋಕೆ. ಹೃದಯ ಫುಲ್ಲು ತುಂಬ್ಕೊಂಡ್ಬಿಟ್ಟಿದೆ ಲೋಕ.
ಇವತ್ತು ನಮಗಿರುವುದು ಒಂದೇ ಒಂದು ಅಜೆಂಡಾ, ಅಟ್ ಎನಿ ಕಾಸ್ಟ್ ಐ ವಿಲ್ ಗೈನ್ ಇಟ್. ಆತ್ಮ ಹೋದ್ರೂ ಪರವಾಗಿಲ್ಲ, ಪಡ್ಕೊಳ್ತೇನೆ. ಇದು ಪಡ್ಕೊಂಡೇ ನಾನು ಮುಕ್ತಾಯಗೊಳಿಸೋದು. ಸೊ ಇಂಥವರ ಬಳಿಗೆ ಮಾನಸಾಂತರ ಉಂಟಾಗೋದಿಲ್ಲ ಯಾವತ್ತು. ಬಟ್ ಯು ಆರ್ ನಾಟ್ ಲೈಕ್ ದಟ್. ಸೊ ವೆನ್ ಈ ಲಿಸನ್, ದೇವರ ವಾಕ್ಯವನ್ನು ಕೇಳುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ, ಸೊ ನನಗೆ ದೀಕ್ಷಾಸ್ನಾನವಾಗುವುದಕ್ಕೆ ಅಡ್ಡಿ ಏನು? ನೋಡಿ, ದೀಕ್ಷಾಸ್ನಾನದ ಮಾತನ್ನು ಹೇಳಿಲ್ಲ ಫಿಲಿಪ್ಪ ಆ ವಾಕ್ಯವನ್ನು ಉಪದೇಶ ಮಾಡಿಕೊಂಡು ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯನ್ನು ತಿಳಿಸ್ತಾ, ಫಿಲಿಪ್ಪನ ಪ್ರಸಂಗಕ್ಕೆ ಈ ನಪುಂಸಕನಾದ ಐಥಿಯೋಪ್ಯದ ಅಧಿಕಾರಿಯ ಪ್ರತಿಕ್ರಿಯೆ, ನನಗೆ ದೀಕ್ಷಾಸ್ನಾನವಾಗುವುದಕ್ಕೆ ಅಡ್ಡಿ ಏನು? ಅಥವಾ ನಿಲ್ಲಿಸ್ತಾ ಫಿಲಿಪ್ಪ ಅವನಿಗೆ ದೀಕ್ಷಾಸ್ನಾನ ಕೊಟ್ಟ, ಅವನು ಸಂತೋಷವಾಗಿ ಹೊರಟು ಹೋದ. ಪ್ರಿಯರೇ, ಬಹುತ್ವ ಇರುವಂತಹ ನಮ್ಮ ಭಾರತ ಸಮಾಜದಲ್ಲಿ ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುತ್ತಿರುವ ನಾವುಗಳು ಒಂದು ಸಾಮಾನ್ಯ ಮಾನವೀಯತೆಯ ಅಡಿಯಲ್ಲಿ ಜೀವಿಸಿ ನಮ್ಮ ಕ್ರೈಸ್ತ ನಂಬಿಕೆಯನ್ನು ಹಂಚುವಂಥವರಾಗಿದ್ದೇವ? ಅಥವಾ ನಮ್ಮ ಸಾಮ್ರಾಜ್ಯದ ವಿಸ್ತೀರ್ಣಕ್ಕೋಸ್ಕರವಾಗಿ ಸಹಾಯದ ವಾಗ್ದಾನವನ್ನು ಕೊಟ್ಟು ಅಕ್ಕಿ ಕಾಳು ಹಾಕಿ ಅಕ್ಕಿಯನ್ನು ಹಿಡಿಯುವ ರೀತಿಯಲ್ಲಿ, ಬೇಳೆಗಳನ್ನು ಹಾಕಿ ಪಾರಿವಾಳವನ್ನು ಹಿಡಿಯುವ ರೀತಿಯಲ್ಲಿ ನಮ್ಮ ಸಭೆಗಳಲ್ಲಿ ಜನರನ್ನು ತುಂಬಿಸುವುದಕ್ಕೋಸ್ಕರವಾಗಿ ನಾವು ಕರ್ತನ ಸೇವೆಯನ್ನು ಮಾಡ್ತಾ ಇದ್ದೇವ? ಮತ್ತಾಯನ ಸುವಾರ್ತೆಯಲ್ಲಿ ನಾವು ಓದಿದಂಥ ವಾಕ್ಯ ಭಾಗ ದಯವಿಟ್ಟು ಮರಿಬೇಡಿ. ಯಾಕಂದರೆ ಇಂಥ ವಾಕ್ಯಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಯಾವತ್ತು. ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ನಾವೆಲ್ಲ ಕರೆಯಲ್ಪಟ್ಟಿದ್ದೇವೆ. ಅದಕ್ಕೆ ತಾನೆ ಇವತ್ತು ಭಾನುವಾರ ಸಭೆಗಳಿಗೆ ಹೋಗೋದು, ಕೂತ್ಕೊಳ್ಳೋದು, ಹಾಡಾಡೋದು, ಪ್ರಾರ್ಥನೆ ಮಾಡೋದು, ವಾಕ್ಯ ಹೇಳೋದು, ಸಾಕ್ಷಿ ಹೇಳೋದು, ಕಾಣಿಕೆ ಕೊಡೋದು. ನಾವೆಲ್ಲರೂ ಆಯಲ್ಪಟ್ಟವರೇ. ನಾವೆಲ್ಲರೂ ಕರೆಯಲ್ಪಟ್ಟವರು. ಆದರೆ ಆಯಲ್ಪಟ್ಟಿದ್ದೇವೆ ಎಂಬುವಂಥದ್ದು ಆ ದಿನದಲ್ಲಿ ಗೊತ್ತಾಗ್ತದೆ. ಯಾವ ದಿನದಲ್ಲಿ? ದೇವರ ನ್ಯಾಯ ತೀರ್ಪಿನ ದಿನದಲ್ಲಿ. ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿರುವಂಥ ಒಂದು ಮಾತು, 7ನೇ ಅಧ್ಯಾಯ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸ್ಬೇಡ್ರಿ. ನೀನು ಪ್ರಾರ್ಥನೆ ಮಾಡಿ, ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಮಾಡಿ ಡಿಗ್ರಿ ಸಂಪಾದಿಸ್ಬೋದು. ನೀನು ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಮಾಡಿ ಮನೆ ಪಡ್ಕೊಬೋದು. ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಮಾಡಿ ಕೆಲಸ ಸಂಪಾದಿಸ್ಬೋದು. ಆದರೆ ಯೇಸು ಸ್ವಾಮಿ ಹೆಸರಲ್ಲಿ ನೀನು ಲೋಕದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಇದೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. 22ನೇ ವಾಕ್ಯ ನೋಡಿ, ಬಹಳ ಭಾಗ್ಯ. ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಮ್ಮಂತರ ಕುರಿತಾಗಿ ಬರೆದಿರುವಂಥದ್ದು. ಮೊದಲು ನಾವೇ ಸಿಗಾಕೊಳ್ಳೋದಿಲ್ಲ. ನಿನ್ನ ಹೆಸರಿನ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೇ?
ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತನ್ನು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ. ಧರ್ಮವನ್ನು ಮೀರಿ ಅಂದರೆ ಧರ್ಮವನ್ನು ಮೀರಿ ಬೋಧನೆ ಮಾಡ್ಬೋದು, ಧರ್ಮವನ್ನು ಮೀರಿ ಪ್ರವಾದನೆ ಮಾಡ್ಬೋದು, ಧರ್ಮವನ್ನು ಮೀರಿ ಮಹತ್ ಕಾರ್ಯಗಳನ್ನು ಮಾಡ್ಬೋದು, ಧರ್ಮವನ್ನು ಮೀರಿ ಚಾರಿಟಿ ವರ್ಕ್ ಮಾಡ್ಬೋದು, ಧರ್ಮವನ್ನು ಮೀರಿ ಸಭೆ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಈ ಲೋಕದಲ್ಲಿ. ಆದರೆ ಧರ್ಮವನ್ನು ಮೀರಿ ಪರಲೋಕ ರಾಜ್ಯವನ್ನು ಸೇರೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯ ಇಡೀ ಲೋಕವನ್ನು ಸಂಪಾದನೆ ಮಾಡಿ ಅವನ ಆತ್ಮ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ? ಪ್ರಿಯರೇ, ಪ್ರಕಟಣೆ ಪುಸ್ತಕ 90ನೇ ಅಧ್ಯಾಯ, ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಲಿಲ್ಲವೋ ಅಂಥವರು ಬೆಂಕಿಯ ಕೆರೆಗೆ ತೂಪಲ್ಪಡ್ತಾರೆ. ಈ ಬಹುತ್ವ ಸಮಾಜದಲ್ಲಿ ನಾವು ಜೀವಿಸ್ತಿರುವಾಗ ಒಂದು ಮಾನವೀಯತೆಯ ದೃಷ್ಟಿಯಿಂದ ಕ್ರಿಸ್ತನ ಪ್ರೀತಿಯನ್ನು ಇತರರಿಗೆ ತಲುಪಿಸುವಂಥವರಾಗಿದ್ದೇವೆ ಅಥವಾ ಯೋನನ ರೀತಿಯಲ್ಲಿ? ನೋಡಿ, ಯೋನನ ಕುರಿತಾಗಿ, ಫಿಲಿಪ್ಪನ ಕುರಿತಾಗಿ ಒಮ್ಮೆ ಯೋಚನೆ ಮಾಡಿ. ಯೋನನಿಗೆ ಹೋಗ ಕೇಳಿದಾಗ ಹೋಗಲಿಲ್ಲ, ಜಬರ್ದಸ್ತಾಗಿ ಕರ್ಕೊಂಡೋಗ್ಬಿಟ್ರು. ಇಲ್ಲ ಸಲ್ಲದ ಮನಸ್ಸಿನಿಂದ ಸಾರ್ದ. ದೇವರಲ್ಲಿ ಒಂದು ಮಾನಸಾಂತರವನ್ನು ಉಂಟು ಮಾಡಿದಾಗ ದುಃಖಪಟ್ಟ. ಮುರಿದ ಮನಸ್ಸಿನಿಂದ ನಿನವೆ ಪಟ್ಟಣದವರು ದೇವರ ಕಡೆಗೆ ತಿರುಗಿಕೊಂಡಾಗ ಕೋಪದ ಮನಸ್ಸಿನಿಂದ ಯೋನ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡ್ದ. ಫಿಲಿಪ್ಪ ನೋಡ್ರಿ, ಬಿಷಪ್ ಆಗಬೇಕಾಗಿರೋ ವ್ಯಕ್ತಿ, ಸಮರ್ಯ ಪಟ್ಟಣದ ಬಿಷಪ್ ಆಗಬೇಕಾಗಿರೋ ವ್ಯಕ್ತಿ ತನ್ನ ಪದವಿ ಬಿಟ್ಟ, ಹೋಗ ಕೇಳ್ದ, ಓಡ್ ಬಂದ. ಒಬ್ಬ ವ್ಯಕ್ತಿಗೋಸ್ಕರ, ಅದು ನಪುಂಸಕನಿಗೋಸ್ಕರ ಹೊರಟು ಬಂದ. ರಥದೊಂದಿಗೆ ನಡೆದ, ಸುವಾರ್ತೆ ಸಾರ್ದ. ಐಥೋಪ್ಯ ಅಧಿಕಾರಿ ಕೇಳ್ತಾನೆ, ಇಗೋ ನೀರು, ಸಂತೋಷವಾಗಿ ದೀಕ್ಷಾಸ್ಥಾನ ಕೊಟ್ಟ. ಪವಿತ್ರಾತ್ಮವನನ್ನು ಬೇರೊಂದು ಕಡೆಗೆ ಹೊತ್ಕೊಂಡು ಹೋದ. ನಮ್ಮ ಮನೋಭಾವ ಯಾವ ರೀತಿಯಾಗಿದೆ? ನಾವು ಯೋನನ ರೀತಿಯಲ್ಲಿ ದೇವರ ಸೇವೆ ಮಾಡುವಂಥವರು, ಫಿಲಿಪ್ಪನ ರೀತಿಯಲ್ಲಿ ಕರ್ತನಿಗಾಗಿ ಜೀವಿಸುವಂಥವರಾಗಿದ್ದೇವ? ಒಮ್ಮೆ ಯೋಚನೆ ಮಾಡಿ ನೋಡಿ, ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತ್ತೊಂದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಹೌದು ಕರ್ತನೆ, ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ, ನಿಮ್ಮ ಗುಣಾರ್ಥಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ವಾಕ್ಯವನ್ನು ಕೇಳಿ ನಮ್ಮ ಜೀವಿತದಲ್ಲಿ ಅದನ್ನು ಅನ್ವರ್ಥ ಮಾಡುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಇದುವರೆಗೂ ಕೊಟ್ಟಂಥ ಬಲಕ್ಕಾಗಿ ಸ್ತೋತ್ರ. ಪ್ರಾರ್ಥಿಸುವೆ. ಮತ್ತೊಂದು ಆವೃತ್ತಿ ನಮ್ಮನ್ನು ಸಂಪೂರ್ಣವಾಗಿ ನಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೆ ನಡೆಯುತ್ತಿರುವಂತಹ ಎಲ್ಲ ಆರಾಧನೆಗಳನ್ನು ಮತ್ತೊಂದು ಆವರ್ತಿ ಕರ್ತನೆ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ನಿಮ್ಮ ವಾಕ್ಯವನ್ನು ಸಾರುವಂತಹ ನಿಮ್ಮ ದಾಸರಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಸ್ವಾಮಿ. ಈ ಮುಂಜಾನೆಯಲ್ಲಿ ಪವಿತ್ರಾತ್ಮನು ತಾನೇ ಸಕಲವನ್ನು ನಿಯಂತ್ರಿಸುವಂಥವಾಗಿ ಮಾರ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾಕಾಲ ನೆಲೆಯಾಗಿರಲಿ. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ.